ಮಹಾಶಿವರಾತ್ರಿ. ಮಹಾಶಿವರಾತ್ರಿ ತುಂಬ ಇದು ಶಿವನ ಭಕ್ತರಿಗೂ ವೈಷ್ಣವರಿಗೂ ಅಷ್ಟೇ ಇದು ತುಂಬ ಮುಖ್ಯವಾದಂತಹ ಒಂದು ಹಬ್ಬ. ವೃಂದಾವನದಲ್ಲಿನೂ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಕೆಲವು ವೈಷ್ಣವರು ಆಚರಣೆ ಮಾಡ್ತಾರೆ, ಮತ್ತೆ ಕೆಲವರು ಮಾಡೋದು ಇಲ್ಲ. ಆದರೂ ವೈಷ್ಣವರು ಇದನ್ನು ಆಚರಣೆ ಮಾಡ್ತಾರೆ. ಒಂದು ಶಿಲ ಪ್ರಭುಪಾದರು ಕೃಷ್ಣ ಪುಸ್ತಕದಲ್ಲಿ ಬರೆದಿದ್ದಾರೆ, ಕೆಲವು ಸಲ ವೃಂದಾವನದಲ್ಲಿ ಕೆಲವೊಮ್ಮೆ ಅವರು ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ರು. ಒಂದು ದಿನ ನಂದ ಮಹಾರಾಜರು ಮತ್ತು ಎಲ್ಲ ಗೋಪಕರು ಮತ್ತು ಎಲ್ಲ ಕುಟುಂಬದವರು ಅವರೆಲ್ಲರೂ ಒಂದು ಸಲ ಅಂಬಿಕಾವನಕ್ಕೆ ಹೋಗಿದ್ರು. ಅಲ್ಲಿ ಮಹಾದೇವ್ ಮತ್ತು ಅಂಬಿಕಾ ಅವರೆರಡರ ಮಂದಿರದಲ್ಲಿ ಅವರು ಭಗವಂತನನ್ನು ಆರಾಧನೆ ಮಾಡಿದ್ರು ಮತ್ತು ಮಹಾಶಿವರಾತ್ರಿ ಅವರು ಆಚರಣೆಯನ್ನು ಮಾಡಿದ್ರು. कृष्ण पुस्तक में भगवान लिखते हैं कि वृंदावन में भी महाशिवरात्रि वैष्णव लोग वो मनाते हैं, और वो मनाने के लिए जब कृष्ण भी थे तभी वो सब अंबिकावन में गए थे और भगवान शिव और अंबिका उनका भगवान आराधना किए थे और महाशिवरात्रि वो मनाए थे. तो हम आज चर्चा करेंगे ये महाशिवरात्रि का क्या महत्व है. महाभारत में एक इसका उल्लेख भी आता है. ಮಹಾಭಾರತದಲ್ಲಿ ಇದರ ಉಲ್ಲೇಖ ಬರುತ್ತೆ. ಏನು ಅಂತ ಹೇಳಿದ್ರೆ, ಒಂದು ದಿನ ಭೀಷ್ಮ ದೇವರು ಅವರು ಶರಶಯ್ಯ ಮೇಲೆ ಅವರು ಮಲ್ಕೊಂಡಿರ್ತಾರೆ. ಆಗ ಮಲ್ಕೊಂಡಿರುವಾಗ ಶ್ರೀಕೃಷ್ಣ ಸ್ವತಃ ಕರ್ಕೊಂಬರ್ತಾರೆ. ಯಾರನ್ನ? ಪಾಂಡವರನ್ನ. ಯಾಕೆ ಅಂತ ಹೇಳಿದ್ರೆ ಪಾಂಡವರಿಗೆ ಆಗ ಧರ್ಮದ ಬೋಧೆಯನ್ನ ಮಾಡಬೇಕಾಗತ್ತೆ. ಸೊ ಅಲ್ಲಿ ಭೀಷ್ಮ ओ महाशिवरात्रि का महत्व वो बताते हैं. क्या बताते हैं? एक राजा था, उनका नाम था चित्रभानु, और वो चित्रभानु एक दिन शिवरात्रि वो मना रहे थे और उसका उपवास भी कर रहे थे. ಅಲ್ಲಿ ಅಷ್ಟಾವಕ್ರ ಮುನಿ ಬರ್ತಾರೆ. ಅಷ್ಟಾವಕ್ರ ಮುನಿ ಬಂದು ಅವರಿಗೆ ಕೇಳ್ತಾರೆ, ನೀವು ಯಾಕೆ ಉಪವಾಸ ಮಾಡ್ತಾ ಇದ್ದೀರಿ, ಏನು ಮಹತ್ವ, ಶಿವರಾತ್ರಿ ಏನು ಮಹತ್ವ? ಆಗ ಚಿತ್ರವಾನು ಹೇಳೋದು ಪ್ರಾರಂಭ ಮಾಡ್ತಾರೆ. वो बोलते हैं कि शिवरात्रि का महत्व मैं मेरे स्वयं उदाहरण से मैं आपको अभी बोलूँगा. मुझे मेरे पिछले जन्मों का सब याद है. मैं पिछले जन्म में एक बहुत क्रूरी क्या बोलते हैं, हंटर, बेटेगार, ಶಿಕಾರಿ ಮೇ ಬಹುತ್ ಕ್ರೂರಿ ಶಿಕಾರಿ ಥಾ. ಸೊ ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಾನು ಆ ರೀತಿ, ಅವರ ಹೆಸರಿತ್ತು ಸುಸ್ವರ ಅಂತ. ಸುಸ್ವರ ಅಂತ ಹೇಳಿದ್ರೆ ಅವನಿಗೆ ಮಧುರವಾದ ಕಂಠ ಇತ್ತು. ಬೇಟೆಗಾರ ಆಗಿದ್ದ, ಆದರೆ ಮಧುರವಾದ ಕಂಠನೂ ಇತ್ತು. ಅವನು ತುಂಬಾ ರಾಗವಾಗಿ ಅವರು ಹಾಡ್ತಾ ಇದ್ದ. ಅದನ್ನ ಹಾಡನ್ನ ಕೇಳಿ ಎಷ್ಟೋ ಮೃಗಗಳು ಬಂದ್ಬಿಡ್ತಾ ಇದ್ರು. ಅವನು ಬಾಣದಿಂದ ಹೊಡೆದು ಅವರನ್ನೆಲ್ಲ ಸಾಯಿಸ್ಬಿಡ್ತಾ ಇದ್ದ. ಇದು ಅವನ ಕೆಲಸ ಆಗಿತ್ತು. तो एक दिन क्या करते हैं, वो ऐसा तीर चलाते हैं और एक मृग को वो मार देते हैं. मगर उस दिन क्या हुआ था, बहुत जोर से बारिश और बहुत रात भी हो गया और उनको पता नहीं चला अभी मैं कैसे घर जाऊं. तो इसलिए वो उधर ही बैठ गए और वेट कर रहे थे, मैं अभी कब जाऊं घर. और ನೋಡ್ತಾ ಇದ್ರೆ ಮಳೆನೇ ನಿಲ್ತಾ ಇಲ್ಲ. ಅದಕ್ಕೋಸ್ಕರ ಅವ್ರಿಗೆ ಅನ್ನಿಸ್ತು, ಈ ರಾತ್ರಿ ನಾನು ಮನೆಗೆ ಹೋಗೋದಕ್ಕಾಗೋದಿಲ್ಲ, ಇಲ್ಲೇ ರಾತ್ರಿ ಇಲ್ಲಿ ಮರದಲ್ಲಿ ನಾನು ಉಳ್ಕೊಂಬಿಡ್ಲಿ ಅಂತ ಹೇಳಿ ಅವರು ಮರದ ಮೇಲೆ ಹತ್ತು ಕುತ್ಕೊಂಡ್ಬಿಟ್ರು. ಆದರೆ ಅವ್ರಿಗೆ ತುಂಬ ಹೊಟ್ಟೆ ಹಸಿಯೋದಾಯ್ತು, ನೀರು ಇಲ್ಲ, ಆಮೇಲೆ ಹೊಟ್ಟೆನೂ ಹಸಿತಾ ಇದೆ, ಏನೂ ಇಲ್ಲ ತಿನ್ನೋದಕ್ಕೆ. ಅವರು ಆ ರೀತಿ ಯೋಚನೆ ಮಾಡ್ತಾ ಅವರು ಆಮೇಲೆ ಮನೇಲಿ ಯೋಚನೆ ಮಾಡ್ತಾ ಇದ್ರು, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಅವ್ರು ಏನು ಊಟ ಮಾಡಿದಾರೋ ಇಲ್ಲೋ ಇವತ್ತು. ಆ ರೀತಿ ಯೋಚನೆ ಮಾಡ್ತಾ ಅವರು ರಾತ್ರಿ ಅಲ್ಲೇ ಕಳೆದು ಬಿಟ್ರು. ಆಮೇಲೆ ಮರದ ಮೇಲೆ ಹತ್ತಿ ಅವರು ಮಲ್ಕೊಳ್ಳೋದಿಕ್ಕೆ ಅಲ್ಲಿ ನೋಡ್ತಾ ಇದ್ರು. ಆಮೇಲೆ ಒಂದು ಪೂರ್ತಿ ದಟ್ಟವಾದಂತಹ ಗಿಡ ಆಗಿತ್ತು. ಆದ್ರೆ ಒಂದೊಂದು ಎಲೆಗಳನ್ನ ಅವರು ತಗೊಂಡು ಬಿಡಿಸಿ ಅದು ಟೈಮ್ ಪಾಸ್ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ರು. ಈ ರೀತಿ ಮಾಡಿ ಕೆಳಗಡೆ ಎಲ್ಲ ಹಾಕ್ತಾ ಇದ್ರು. ಈ ರೀತಿ ಎಲ್ಲ ಆದ್ಮೇಲೆ ಅವ್ರು ಬೆಳಿಗ್ಗೆ ಆದ್ಮೇಲೆ ಅವ್ರು ಇಳಿದು ಆ ಹೊಡೆದಿರುವಂತಹ ಮೃಗ ಅದನ್ನು ತಗೊಂಡು ಅವರು ಊರಿಗೆ ಹೋಗ್ತಾರೆ.
जब वो घर वापस गए सुबह, तो और बहुत भूखे भी थे, और उसके बाद वो प्रसाद वो भक्षण करना ही था, मगर एक ब्राह्मण आ जाते हैं और भिक्षा बेड़ वो पूछते हैं। वो पहले उनका प्रसाद वो दे देते हैं, और वो भी उसके बाद प्रसाद लेते हैं। प्रसाद नहीं लेते हैं उनका प्रसाद नहीं था, मगर जो कुछ भी था वो ब्राह्मण को दे दिए, और उसके बाद वो भी उनका खाना लिए। तो ऐसा उनका एक रात हुआ, वो शिकारी का, सुस्वर नाम का शिकारी, और उनका मृत्यु अंत में जब आया, तब शिकारी के लिए कौन आते हैं बुलाने के लिए? हम सबको पता है कौन आते हैं? विष्णुदूत आते यमदूत आते हैं, मगर यमदूत के साथ साथ और एक शिवदूत भी आ गए। और इनको आश्चर्य हो गया, मैं इतना पुण्य कार्य तो नहीं किया हूं, ये कैसे ಶಿವದೂತ आ गए? ಆಮೇಲೆ ಗೊತ್ತಾಯ್ತು, ಶಿವದೂತರು ಹೇಳ್ತಾ ಇದ್ರು, ನೀವು ಹಿಂದಿನ ಜನ್ಮದಲ್ಲಿ ಪೂರ್ವ ನಿಮ್ಮ ಈ ಜನ್ಮದಲ್ಲಿ ನೀವು ಒಂದು ಮಹಾಶಿವರಾತ್ರಿಯನ್ನ ನೀವು ಆಚರಣೆ ಮಾಡಿದಿರಿ, ಉಪವಾಸ ಮಾಡಿದಿರಿ, ಜಾಗರಣೆನೂ ಮಾಡಿದಿರಿ, ಅದಕ್ಕೋಸ್ಕರ ನಿಮಗೆ ಇದರದು ಫಲ ನಿಮಗೆ ನೇರ ನಾವು ಕೈಲಾಸಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ. ಅವ್ರು ಹೇಳಿದ್ರು, ಶಿವರಾತ್ರಿ ನಾನು ಚಾನ್ಸೇ ಇಲ್ಲ, ನನಗೆ ಆ ರೀತಿ ಭಗವಂತನ ಮೇಲೆ ಭಕ್ತಿನೂ ಇರಲಿಲ್ಲ. ಆಮೇಲೆ ನಾನು ಶಿವರಾತ್ರಿ ಯಾವಾಗ ಬರುತ್ತೆ ಯಾವಾಗ ಬರೋದಿಲ್ಲ ಅದು ಕ್ಯಾಲೆಂಡರು ಇಲ್ಲ ನಮ್ಮ ಮನೆಯಲ್ಲಿ. ಆಮೇಲೆ ನಾನೇ ಸತ್ಸಂಗಕ್ಕೂ ಹೋಗ್ತಾ ಇಲ್ಲ, ನಾವು ಪೂರ್ತಿ ಸಂಡೇ ಬಂದಾಗೆಲ್ಲ ನಾನು ತಿರ್ಗಾಡೋದಕ್ಕೆ ಹೋಗ್ತಾ ಇದ್ದೆ. ಸಂಡೇ ನಾನು ಟೈಮ್ ತಗೊಂಡು ಸತ್ಸಂಗಕ್ಕೆ ಏನು ಬರ್ತಾ ಇರಲಿಲ್ಲ. ಹೆಂಗೆ ಗೊತ್ತಾಗುತ್ತೆ ನನಗೆ ಯಾವಾಗ ಏಕಾದಶಿ ಇದೆ, ಯಾವಾಗ ಶಿವರಾತ್ರಿ ಇದೆ, ಯಾವಾಗ ಜನ್ಮಾಷ್ಟಮಿ ಇದೆ, ನನಗೇನು ಗೊತ್ತೇ ಇಲ್ಲ. ಆ ರೀತಿ ನಾನು ಶಿವರಾತ್ರಿ ಯಾವಾಗ ಆಚರಣೆ ಮಾಡೋದು ಗೊತ್ತಿಲ್ಲ. ಅವ್ರು ಹೇಳಿದ್ರು, ನನಗೆ ಗೊತ್ತಿದೆ ನೀವು ಯಾವಾಗ ಶಿವರಾತ್ರಿ ಆಚರಣೆ ಮಾಡಿದಿರಿ. वो बोलते हैं, आपको पता है एक दिन रात जब आप वन गए थे और उधर जब आप शिकारी किए थे एक मृग का, उस दिन बहुत जोर से बारिश आ गया और आप घर वापस नहीं गए जा पाए. तो उस दिन आप उधर ही एक पेड़ पे जाकर आप बैठ गए उधर. सो उस दिन आप बहुत भूखे भी थे, पूरा रात आप कुछ भी नहीं खाए, और क्योंकि बहुत प्यास और भूख था उसके लिए उनको नींद भी नहीं आया. तो इसलिए क्या किए? टाइम पास किए. कैसे टाइम पास किए? वो पत्ते, वो जो पेड़ था वो सामान्य पेड़ नहीं था. कौन सा पेड़ था? वो बिल्व वृक्ष था. तो उसका बिल्व के पत्ते लेकर वो नीचे गिराते थे. तो उधर वो पेड़ के नीचे एक शिवलिंग था. वो शिवलिंग के ऊपर वो क्या कर रहे थे? पत्ते डाल रहे थे, और उनका अभिषेक भी किए. कैसे? रोते रोते, बहुत प्यास है, बहुत भूखा है, और घर में बीवी बच्चे क्या कर रहे हैं पता नहीं. तो इसलिए वो रोते रोते पूरा अभिषेक भी कर दिए और बिल्व पत्र डाल रहे थे. तो इससे शिव जी आपसे बहुत प्रसन्न है तो इसीलिए वो बुला रहे हैं आपको कैलाश लेकर आने के लिए. तो आप आइए कैलाश. ऐसे ಇದು ಶಿವರಾತ್ರಿಯ ಮಹಿಮೆ ಯಾವುದರಲ್ಲಿದೆ? ಮಹಾಭಾರತದಲ್ಲಿ. ವೈಷ್ಣವರು ಕೆಲವು ಬಾರಿ ಶಿವರಾತ್ರಿಯನ್ನ ಅವರು ಆಚರಣೆ ಮಾಡ್ತಾರೆ, ಆದರೆ ಅವರು ಕೈಲಾಸಕ್ಕೆ ಹೋಗೋದಕ್ಕೆ ಆಚರಣೆ ಮಾಡೋದಿಲ್ಲ. ಯಾವುದಕ್ಕೋಸ್ಕರ ಆಚರಣೆ ಮಾಡ್ತಾರೆ? ಗೋಲೋಕಕ್ಕೆ ಹೋಗೋದಕ್ಕೋಸ್ಕರ. ಅವರು ಶಿವನ ಆರಾಧನೆಯನ್ನು ಮಾಡಿದ್ರು ಅವ್ರು ಯಾವುದಕ್ಕೋಸ್ಕರ ಮಾಡ್ತಾರೆ? ಭಗವಂತನ ಕೃಪೆಯನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಅವರು ಆರಾಧನೆಯನ್ನ ಮಾಡ್ತಾರೆ. ಅದಕ್ಕೋಸ್ಕರ ಶ್ರೀಮದ್ ಭಾಗವತದಲ್ಲಿ ಒಂದು ಅದ್ಭುತವಾದಂತಹ ಶ್ಲೋಕ ಬರುತ್ತೆ, ತಾವೆಲ್ಲರೂ ಹೇಳಿ. ನಿಮ್ನಗಾನಂ ಯಥಾ ಗಂಗಾ ದೇವಾನಾಮಚ್ಯುತೋ ಯಥಾ ವೈಷ್ಣವಾನಾಂ ಯಥಾ ಶಂಭೋ ಪುರಾಣಾನಾಮಿದಂ ತಥಾ. ಇದರಲ್ಲಿ ಹೇಳ್ತಾ ಇದೆ, ನಿಮ್ನಗಾನಂ ಯಥಾ ಗಂಗಾ, जो बहती है, बहती पानी, उसमें बहुत श्रेष्ठ है गंगा. गंगा नदी ಎಲ್ಲಾ ನದಿಗಳಲ್ಲಿ ತುಂಬಾ ಶ್ರೇಷ್ಠವಾಗಿದೆ. देवानाम अच्युतो यथा, सब देवों में कौन श्रेष्ठ है? अच्युत. अच्युत मतलब जो च्युत नहीं होते हैं. च्युत मतलब
जिनमें कोई दोष नहीं है। कोई कौन है ऐसा व्यक्ति जिनमें दोष नहीं है? इधर हम कोई है, मगर हम सबको बोलते हैं आप में दोष है, आप में दोष है, और हमको पता नहीं है ये 3 उंगली हमारे ऊपर है, हमको दिशा दे रही है। हम दूसरे में बोल रहे हैं आप में दोष है, मगर ये 3 हमको दिखा रहे हम में और ज्यादा दोष है। तो इसीलिए मगर एक ही व्यक्ति है जिनमें कुछ भी दोष नहीं है, वो कौन है? अच्युत। अच्युत मतलब अच्युत कौन है? कृष्ण है। तो उनमें एक दोष भी नहीं है। तो इसीलिए बोला गया है देवानाम अच्युतो यथा निम्नगानम यथा गंगा, ऐसे नदियों में श्रेष्ठ है गंगा, जैसे सब देवों में श्रेष्ठ है अच्युत कृष्ण। वैष्णवानाम यथा शंभु, शंभु मतलब शिवजी। सारे वैष्णवों में कौन श्रेष्ठ है? ಶಿವಜಿ. ಶಿವಜಿ का नाम पहले आता है. ಎಲ್ಲ ವೈಷ್ಣವರಲ್ಲಿ ಯಾರು ಶ್ರೇಷ್ಠರು? ಶಿವ. ಅದೇ ರೀತಿ ಪುರಾಣಾನಾಂ ಇದಂ ತಥಾ, ಎಲ್ಲಾ ಪುರಾಣಗಳಲ್ಲಿ ಯಾವುದು ಶ್ರೇಷ್ಠ? ಯಾವ ಪುರಾಣ ಶ್ರೇಷ್ಠ? ದೇವಿ ಭಾಗವತ. ಯಾವ ಭಾಗವತ? ಶ್ರೀಮದ್ ಭಾಗವತ. ಈ ಶ್ರೀಮದ್ ಭಾಗವತ ಯಾರು ರಚನೆ ಮಾಡಿರೋದು? ವ್ಯಾಸ ಮಹರ್ಷಿಯ ಲಿಖಿತ ಶ್ರೀಮದ್ ಭಾಗವತ. ಯಾಕೆಂದ್ರೆ ಮತ್ತೊಂದು ಭಾಗವತ ಇದೆ, ಅವ್ರು ಹೇಳ್ತಾರೆ ದೇವಿ ಭಾಗವತ್. ಆದ ದೇವಿ ಭಾಗವತ್ ಇಲ್ಲ, ಅದು ಪುರಾಣಗಳ ಉಲ್ಲೇಖ ಇಲ್ಲ, ಅದು ವ್ಯಾಸದೇವರ ರಚಿತ ಅಲ್ಲ. ಸೊ ಎಲ್ಲಾ ಪುರಾಣಗಳಲ್ಲಿ ಮಹಾಪುರಾಣ ಅಂತ ಹೇಳ್ತಾರೆ, ಅದು ಶ್ರೀಮದ್ ಭಾಗವತ ಪುರಾಣ. ಸೊ ಇದರಲ್ಲಿ ಹೇಳ್ತಾ ಇದ್ದಾರೆ ಎಲ್ಲ ವೈಷ್ಣವರಲ್ಲಿ ಶ್ರೇಷ್ಠರು ಯಾರು? ಶಿವ. ಅವರಿಂತ ಪರಮ ವೈಷ್ಣವರು ಮತ್ತಾರೂ ಇಲ್ಲ. ನಾವೇನಾದ್ರೂ ಶಿವನ ಕೃಪೆಯನ್ನ ಪಡಿಬೇಕು ಅಂತ ಹೇಳಿದ್ರೆ ಶಿವನ ಮಹಿಮೆಯನ್ನು ತಿಳ್ಕೊಳ್ಬೇಕು. ಮಹಾಶಿವರಾತ್ರಿ ದಿನ ನಾವೇನಾದ್ರೂ ಶಿವನ ಗುಣಗಾನವನ್ನ ಕೇಳಿದ್ರೆ, ಶಿವನ ಮಹಿಮೆಯನ್ನೇನಾದ್ರೂ ನಾವು ವರ್ಣನೆ ಮಾಡಿದ್ರೆ ನಮಗೆ ಭಗವಂತನ ವಿಶೇಷವಾದಂಥ ಕೃಪೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಶಿವನ ಗುಣಗಾನ, ಶಿವನ ಪ್ರಾಮುಖ್ಯತೆ, ವೈಷ್ಣವ ಮಹಿಮೆ ಏನು ಅಂತ ಹೇಳಿದ್ರೆ, ಅವ್ರು ನೋಡಿದ್ರೆ ಸಂಪೂರ್ಣ ಜಗತ್ತಿನಲ್ಲಿ ಅವರು ಎಲ್ಲ ಜೀವಿಗಳಿಗೆ ಏನ್ ಬೇಕಾದ್ರೂ ವರವನ್ನ ಕೊಡ್ತಾರೆ. ಭಗವಂತನಿಗೆ ಮತ್ತೊಂದು ಹೆಸರೇನು ಅಂತ ಹೇಳಿದ್ರೆ ಆಶುತೋಷ. ಆಶುತೋಷ ಅಂತ ಹೇಳಿದ್ರೆ, ಆಶು ಅಂತ ಹೇಳಿದ್ರೆ ತುಂಬಾ ಬೇಗ, ತೋಷ ಅಂತ ಹೇಳಿದ್ರೆ ಪ್ರಸನ್ನರಾಗೋದು. ಅವರು ತುಂಬಾ ಬೇಗ ಪ್ರಸನ್ನರಾಗ್ಬಿಡ್ತಾರೆ. ನಾವೇನಾದ್ರೂ ಅವ್ರಿಗೆ ಹೋಗಿ ಯಾವ್ದಾದ್ರು ಒಂದು ದಿನ ಪ್ರಾರ್ಥನೆ ಮಾಡಿದ್ರೆ ಅವ್ರು ತಕ್ಷಣ ತಥಾಸ್ತು ಅಂತ ಹೇಳ್ಬಿಡ್ತಾರೆ. ಒಂದು ದಿನ ಶಿವನಿಗೆ, ಆದ್ರೆ ಈ ಶಿವ ಇದಾರಲ್ಲ ಎಷ್ಟು ಪ್ರಸನ್ನರಾಗ್ತಾರೋ, ಅವರು ಜಗತ್ತಿಗೆ ಏನು ಬೇಕಾದ್ರೂ ಅವರು ಕೊಡ್ತಾರೆ. ಆದ್ರೆ ಅವರು ಸ್ವಯಂ ಎಲ್ಲಿದ್ದಾರೆ? ಕೈಲಾಸದಲ್ಲಿ. ಅವ್ರಿಗೆ ಯಾವ ಬಂಗ್ಲೋ ಇದೆ? ಎಷ್ಟು BHK ಅಪಾರ್ಟ್ಮೆಂಟ್ ಇದೆ ಅವ್ರಿಗೆ? ಅವ್ರಿಗೂ ಒಂದು ಸಲ ಪಾರ್ವತಿ ದೇವಿ ಕೇಳ್ತಾ ಇದ್ರು, ಅವ್ರಿಗೆ ಒಂದ್ಸಲ ಪಾರ್ವತಿ ದೇವಿ ಕೇಳ್ತಾ ಇದ್ರು, ನೋಡಿ ನೀವೆಲ್ಲರಿಗೂ ಎಷ್ಟೊಂದು ದೊಡ್ಡ ದೊಡ್ಡ ಮನೆ ಕಟ್ಟಿಸ್ಕೊಡ್ತಾ ಇದ್ದೀರಿ, ಎಲ್ಲರಿಗೂ ನೀವು ದೊಡ್ಡ ದೊಡ್ಡ ಆಸ್ತಿ ಅಂತಸ್ತನ್ನ ಕೊಡ್ತಾ ಇದ್ದೀರಿ, ನೀವು ಎಲ್ಲರಿಗೂ ದೊಡ್ಡ ದೊಡ್ಡ ಕಾರ್ಗಳು ಕೊಡ್ತಾ ಇದ್ದೀರಿ, ದೊಡ್ಡ ದೊಡ್ಡ ಬಸ್ಗಳು ಕೆಲವ್ರು ಕೊಡ್ತೀರಿ, ಮತ್ತೆ ಕೆಲವ್ರಿಗೆಲ್ಲ ಏನ್ ಬೇಕೋ ನೀವು ವರವನ್ನಾಗೆಲ್ಲ ಕೊಡ್ತಾ ಇದ್ದೀರಿ. ಆದ್ರೆ ನಮ್ಗೆ ಒಂದು ಮನೆ ಇಲ್ಲ, ನಮಗೂ ಸ್ವಲ್ಪ ಒಂದು ಸ್ವಂತ ಮನೆ ಆದ್ರೂ ಬೇಕಲ್ಲ. ಆ ರೀತಿ ಪಾರ್ವತಿ ದೇವಿ ಕೇಳ್ತಾ ಇದ್ರು. ಆಯ್ತು, ಶಿವನಿಗೆ ಅನ್ನಿಸ್ತು, ಎಷ್ಟು ದಿನ ಆದ್ಮೇಲೆ ಪಾರ್ವತಿ ಒಂದು ಆಸೆಯನ್ನ ಕೇಳ್ತಾ ಇದ್ದಾರೆ, ಅಟ್ಲೀಸ್ಟ್ ನಾನು ಇದನ್ನ ಪೂರೈಸ್ಬೇಕು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಒಂದು ಮನೆಯನ್ನ ಸೃಷ್ಟಿ ಮಾಡ್ತಾರೆ. ಗೋಲ್ಡನ್ ಪ್ಯಾಲೇಸ್, ಸುವರ್ಣ. ಸೊ ಆಕಾಶಮೇ ಪೂರ್ತಿ ಅದು ಆಕಾಶದಲ್ಲಿ ತೇಲಾಡ್ತಾ ಇತ್ತು, ಎಷ್ಟು ಅದ್ಭುತವಾಗಿತ್ತು. ಅದರಲ್ಲಿ ಇಬ್ರು ಹೋಗ್ತಾರೆ. ಆಮೇಲೆ ಗೃಹ ಪ್ರವೇಶ ಜಬ್ करना है, किनको बुलाना है? पहले साधुओं को बुलाना है और थोड़ा दान करना है. तो इसीलिए वो सब ऋषि मुनियों को, ब्राह्मण को, सबको बुलाएं और गृह प्रवेश बहुत अच्छा किए, संकीर्तन सब हुआ. उसके बाद सबको वो दान दे रहे थे. और जब अंत
अंत में क्या हो गया, कुछ भी नहीं था, सब उनका तिजोरी खाली हो गया। तो लास्ट में और एक ब्राह्मण था, तो वो देख रहे थे उनका तिजोरी में कुछ भी नहीं है अभी, वो बोल रहे थे ये घर ये आप ले लो। तो जो घर बांधे थे वही दे दिए उनको, और फिर बाद में वो आ गए पेड़ के नीचे। तो ऐसे बताया है शिव जी का महानता है ऐसा, वो सब कुछ दे देते हैं। तो इसलिए उनको, उनके पास क्या है, क्या पहने हैं, फूलों का माला पहने हैं, वो क्या पहने हैं, सांप पहने हैं, और रुद्राक्ष का, और मुंडन, और कैसा रेमंड का पैंट, कौन सा पैंट पहने वो, धोती भी नहीं है उनके पास, टाइगर स्किन ऐसे। सो उनका वैराग्य शिरोमणि, वैराग्य में भी ऐसे हैं, और तपस्या, हर टाइम वो तपस्या ही करते रहते हैं। तो हमको जब हम वो भगवान उतना ऊंचा स्थान कैसे उनको प्राप्त हुआ, तो अब हम भी आज गा रहे थे, जे पाद लागिय रमा तपस्या कोरीला, उसमें बोल रहे थे रमा देवी। रमा देवी कौन है, श्रीमती लक्ष्मी। रमा मतलब लक्ष्मी देवी। लक्ष्मी देवी को भी इच्छा हुआ मुझे भगवान श्री कृष्ण का पाद चरण, उसका ಚರಣ ರೇಣು ಮತ್ಲಬ್ ಉಸ್ಕಾ ಧೂಳ್, ಸೊ ಆ ಧೂಳು ನನಗೆ ಬೇಕು. ಅದಕ್ಕೋಸ್ಕರ ಅವಳು ಏನ್ ಮಾಡಿದ್ರು, ಅವ್ರು ಹೋಗಿ ತಪಸ್ಸೆ ಮಾಡಿದ್ರು. ಎಲ್ಲಿಂದ ತುಂಬಾ ಹತ್ರ, ಕೊಲ್ಲಾಪುರ. ಅಲ್ಲಿ ಲಕ್ಷ್ಮೀದೇವಿ ಕೂತ್ಕೊಂಡು ತಪಸ್ಸೆ ಮಾಡ್ತಾ ಇದ್ರು. ಆಮೇಲೆ ಜೇಪಾದಲಭಿಯ ಶಿವ ಶಿವತ್ವಲೋಭೀಲ, ಶಿವನಿಗೆ ಅಷ್ಟೊಂದು ವಿಶೇಷವಾದಂತಹ ಸ್ಥಾನ ಹೇಗೆ ಬಂತು, ಯಾಕೆ ಅಂತ ಹೇಳಿದ್ರೆ ಭಗವಂತನ ಪಾದಚರಣ ಕಮಲಗಳಲ್ಲಿ ತೊಳೆದಿರುವಂತಹ ನೀರು ಅವರು ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೇನಾಯ್ತು, ಅವ್ರಿಗೆ ಆ ಶಿವತ್ವ ಬಂತು. ಅದನ್ನು ಚರ್ಚೆ ಮಾಡೋಣ ಇನ್ನು ಸ್ವಲ್ಪ. ಅದಾದ್ಮೇಲೆ ಜೇಪಾದಲಾಗಿಯ ಬ್ರಹ್ಮ ಕೃತಾರ್ಥ ಹೋಯಿಲ, ನಾವಿದನ್ನ ಹಾಡ್ತಾ ಇದೀವಿ ಈಗ. ಬ್ರಹ್ಮಾಜಿ ಅವ್ರಿಗೂ ಕೃತಾರ್ಥರಾದ್ರು. ಹೇಗೆ, ಭಗವಂತನ ಪಾದಚರಣಗಳ ಕಮಲಗಳನ್ನ ಅವ್ರ ತಲೆ ಮೇಲೆ ಇಟ್ಕೊಂಡ್ರು. ಜೇಪಾದ ನಾರದ ಮುನಿ ಹೃದಯ ಧೋರಿಲ, ಅವರು ಹೃದಯದಲ್ಲಿ ಏನಿಟ್ಕೊಂಡಿದ್ದಾರೆ, ಯಾವಾಗ್ಲೂ ಭಗವಂತನ ಪಾದ ಚರಣ ಕಮಲಗಳನ್ನ ಅವರು ಯಾವಾಗ್ಲೂ ಇಟ್ಕೊಂಡಿದ್ದಾರೆ. ಸೊ ಆ ರೀತಿ ಭಗವಂತನಿಗೆ ಆ ಸ್ಥಾನ ಹೇಗ್ ಬಂತು, ಅದನ್ನ ನಾನು ಒಂದು ಭಾಗದ ಒಂದು ಶ್ಲೋಕದ ಮುಖಾಂತರ ಶಿವನ ಮಹಿಮೆ ನಾನು ಹೇಳ್ತೀನಿ, ತಾವೆಲ್ಲರೂ ಕೇಳಿಸ್ಕೊಳ್ಳಿ. ನೀವೆಲ್ಲರೂ ಒಂದು ಶ್ಲೋಕ ಹೇಳ್ತೀರಿ, ನಾ ಹೇಳ್ಕೊಡ್ತೀನಿ. ಇದು 3ನೇ ಸ್ಕಂದ 28ನೇ ಅಧ್ಯಾಯ ಮತ್ತು 22ನೇ ಶ್ಲೋಕ, 3:28-22. ನಾನು ಅರ್ಧ ಹೇಳ್ಕೊಡ್ತೀನಿ, ನೀವೆಲ್ಲರೂ ಹೇಳಿ. ಯತ್ ಶ್ರೌಚ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ಯ ಅಧಿಕೃತೇನ ಶಿವ ಶಿವೋಭೂತ್ ಧ್ಯಾತುರ್ಮನ ಶಮಲ ಶೈಲ ನಿಸೃಷ್ಟ ವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಇದ್ರಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದಾರೆ. ಯತ್ ಶೌಚ ನಿಸೃತ ಸರಿತ್ ಪ್ರವರೋದಕೇನ, ಅವ್ರು ಏನ್ ಮಾಡ್ತಾ ಇದಾರೆ, ಶಿವನಿಗೆ ಶಿವೋಭೂತ್ ಅಂತ ಹೇಳಿದ್ರೆ ಆ ಶಿವನಿಗೆ ಅಷ್ಟು ಅದ್ಭುತವಾದಂತಹ ಸ್ಥಾನ ಹೇಗ್ ಸಿಕ್ತು, ಅವರಿಗೆ ಸಂಪೂರ್ಣ ಜಗತ್ತಿನಲ್ಲಿ ಎಲ್ಲರೂ ಅವ್ರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಆ ಅಷ್ಟೊಂದು ಉತ್ತಮವಾದಂತಹ ಸ್ಥಾನ ಅವರಿಗೆ ಹೇಗ್ ಸಿಕ್ತು, ಯಾಕೆ ಅಂತ ಹೇಳಿದ್ರೆ ಹೇಳ್ತಾರೆ, ಯತ್ ಶೌಚ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ನಿ ಅಧಿಕೃತೇನ ಶಿವ ಶಿವೋಭೂತ್. ಯಾಕೆ ಅಂತ ಹೇಳಿದ್ರೆ
ಒಂದು ದಿನ ಭಗೀರಥನಿಗೆ ಅನ್ನಿಸ್ತು, ನಮ್ಮ ಇಷ್ಟೊಂದು ಪೂರ್ವಜರಿದ್ದಾರೆ, ಅವರೆಲ್ಲರೂ ದುಷ್ಕಾರಣಗಳಿಂದ ಅವರು ಕೆಲವು ತುಂಬ ಅಧೋಗತಿ ನರಕಗಳಿಗೆ ಹೋಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಅಲ್ಲಿಂದ ನಾನೇನಾದ್ರು ಮುಕ್ತಿಯನ್ನ ಕೊಡಬೇಕು ಅಂತ ಹೇಳಿದ್ರೆ ಗಂಗಾ ನದಿಯನ್ನ ನಾನು ಈ ಭೂಲೋಕಕ್ಕೆ ಕರೆಸ್ಬೇಕು. ಗಂಗಾ ನದಿ ಭೂಲೋಕಕ್ಕೆ ಯಾವಾಗ ಬರ್ತಾರೆ? ಯಾಕೆಂದ್ರೆ ಗಂಗಾ ನದಿ ಪುಣ್ಯ ನದಿ. ಯಾರಿಗಾದ್ರೂ ತುಂಬಾ ಉತ್ತಮವಾದಂಥ ವ್ಯಕ್ತಿ ಈಗ ತಾನೇ ಸ್ನಾನ ಮಾಡಿದ್ದಾರೆ, ಅವ್ರಿಗೇನಾದ್ರೂ ಹೇಳಿದ್ರೆ ನಾವು ಸ್ವಲ್ಪ ಕೊಚ್ಚೆ ತೊಳಿರಿ ಅಂತ ಹೇಳಿದ್ರೆ ಏನು ಹೇಳ್ತಾರೆ? ಈಗ ತಾನೇ ಸ್ನಾನ ಮಾಡಿದ್ದೀವಿ, ಈಗ ನೀವೇನಾದ್ರು ಹೇಳಿದ್ರೆ, ಹೌದಲ್ಲ? ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ತುಂಬ ಗಲೀಜಿರುವಂಥ ರೋಡ್ನಲ್ಲಿ ನಾವೇನಾದರೂ ನಡ್ಕೊಂಡು ಹೋಗ್ತೀವ? ಯಾರಾದರೂ ಹೋಗೋದಿಲ್ಲ. ಅದೇ ರೀತಿ ಗಂಗಾ ನದಿಗೆ ಅನ್ನಿಸ್ತು, ಈ ಭೂಲೋಕಕ್ಕೆ ನಾ ಬರೋದಿಲ್ಲ, ನಾ ಬರೀ ಮೇಲಿನ ಲೋಕಗಳಲ್ಲಿ ಮಾತ್ರ ಇರ್ತೀನಿ, ಭೂಲೋಕದಲ್ಲಿ ನಾ ಬರೋದಿಲ್ಲ. ಯಾಕೆಂದ್ರೆ ಭೂಲೋಕದಲ್ಲಿ ಎಲ್ಲ ಪಾಪಿಗಳೇ. ಎದ್ದಿದ ತಕ್ಷಣನೇ ಪಾಪ ಪ್ರಾರಂಭ ಆಗ್ಬಿಡುತ್ತೆ. ಬೆಡ್ನಲ್ಲೇ ಕುತ್ಕೊಂಡು ಟೀ ಕಾಫಿ ಕುಡಿದ್ಬಿಡ್ತಾರೆ, ಆಮೇಲೆ ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ, ಆಮೇಲೆ ಭಗವಂತನ ನಾಮಜಪ ಮಾಡೋದಿಲ್ಲ. ಯಾರಾದ್ರೂ ಎದ್ದಿದ ತಕ್ಷಣ, ಅದಕ್ಕೋಸ್ಕರ ಹೇಳ್ತಾರೆ ಎದ್ದಿದ ತಕ್ಷಣ ಏನ್ ಮಾಡ್ಬೇಕು ನಾವು? ಆಯ್ತು, ಮತ್ತೊಂದು ಕೇಳ್ತಾರೆ, ಪ್ರಭುಜಿ ಯಾವಾಗ ಹೇಳ್ಬೇಕು ಅಂತ. ಆಮೇಲೆ ಎದ್ಮೇಲೆ ಏನ್ ಮಾಡೋದು ಅಂತ ಆಮೇಲೆ, ಹೌದಲ್ಲ? ಮೊದ್ಲು ಯಾವಾಗ ಹೇಳ್ಬೇಕು? ಯಾವಾಗ ಹೇಳ್ಬೇಕು? ಮನೇಲಿ ಎಲ್ಲರೂ ಬೈಯೋದು ಸ್ಟಾರ್ಟ್ ಮಾಡಿದ್ಮೇಲೆ ಹೇಳ್ಬೇಕು, ಹೌದಲ್ಲ? ಹೇಳ್ತಾರೆ, ಯಾರು ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ತಾರಲ್ಲ, ಆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಯಾರು ಸ್ನಾನ ಮಾಡ್ತಾರೆ, ಆ ಸ್ನಾನವನ್ನ ಏನಂತ ಹೇಳ್ತಾರೆ? ಬ್ರಹ್ಮ ಸ್ನಾನ ಅಂತ ಹೇಳ್ತಾರೆ. ಬ್ರಹ್ಮ ಮುಹೂರ್ತ ಯಾವಾಗ? ಸೂರ್ಯೋದಯಕ್ಕೆ 2 ಮುಹೂರ್ತ ಮುಂಚೆ. ಒಂದು ಮುಹೂರ್ತ ಎಷ್ಟು? 48 ನಿಮಿಷ. 2 ಮುಹೂರ್ತ ಅಂತ ಹೇಳಿದ್ರೆ ಎಷ್ಟು ನಿಮಿಷ? 96 ಗಂಟೆ, 96 ನಿಮಿಷ. 96 ನಿಮಿಷ ಅಂತ ಹೇಳಿದ್ರೆ 1 ಗಂಟೆ 36 ನಿಮಿಷ ಮುಂಚೆ, ಅಂದ್ರೆ ಆಲ್ಮೋಸ್ಟ್ 1.5 hour, 1 hour 45 minutes. ಅಂದ್ರೆ 6 ಗಂಟೆ ಮುಂಚೆ ಅಂತ ಹೇಳಿದ್ರೆ ಎಷ್ಟೊತ್ತು? ಸುಮಾರು 4:30. ಈ ಸಮಯದಲ್ಲಿ ಯಾರಾದರೂ ಎದ್ದು ಸ್ನಾನ ಮಾಡಿದ್ರೆ ಆಗ ದೇವತೆಗಳೆಲ್ಲರೂ ತಿರುಗ್ತಾ ಇರ್ತಾರೆ ಆಕಾಶದಲ್ಲಿ. ಅವ್ರು ನೋಡ್ತಾ ಇರ್ತಾರೆ, ಯಾರು ಸ್ನಾನ ಮಾಡ್ತಾ ಇದ್ದಾರೆ ಈಗ? ಯಾರಾದ್ರೂ ಸ್ನಾನ ಮಾಡ್ತಾ ಇದ್ರೆ ಅವ್ರಿಗೆ ಅವರು ಆಶೀರ್ವಾದ ಮಾಡ್ತಾರೆ ಮೇಲಿಂದ. ಆಗ ಹೇಳ್ತಾರೆ, ಕೆಲವು ಸಲ ನೆತ್ತಿನಲ್ಲಿ ಅಮೃತ ಬೀಳುತ್ತೆ ಯಾರು ಸ್ನಾನ ಮಾಡ್ತಾರೆ. ಅದಕ್ಕೋಸ್ಕರ ಯಾರು ಬೆಳಿಗ್ಗೆ ಸ್ನಾನ ಮಾಡ್ತಾರಲ್ಲ ಅವ್ರ ಆಯುಷ್ಯವೂ ಹೆಚ್ಚಾಗುತ್ತೆ, ಅವ್ರ ಆರೋಗ್ಯವೂ ಚೆನ್ನಾಗಿರುತ್ತೆ. ಯಾರು ಲೇಟಾಗಿ ಸ್ನಾನ ಮಾಡ್ತಾರಲ್ಲ ಆಗ ಅವ್ರ ಆರೋಗ್ಯವೂ ಕೆಟ್ಟೋಗ್ಬಿಡುತ್ತೆ. ಆಮೇಲೆ ಯಾವಾಗ್ಲಾದ್ರೂ ಹೇಳಿ, ಯಾವಾಗ್ಲೂ ಆಲಸ್ಯವೇ ಇರುತ್ತೆ. ನೀವು ನೋಡಿ, ಯಾವಾಗ್ಲಾದ್ರೂ 8, 9, 10 ಕಲಿಯುಗ ಪ್ರಾರಂಭ ಆಗ್ತಾ ಇದ್ದಾರೆ ಅಂದ್ರೆ ಸಮಯ ಹೆಚ್ಚಾಗ್ತಾ ಇರುತ್ತೆ. ಮಲ್ಕೊಳ್ಳೋದು 6 ಗಂಟೆ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾರೆ, ಬೆಳಿಗ್ಗೆ ಎದ್ದಿದ ತಕ್ಷಣ ಏನ್ ಮಾಡ್ಬೇಕು? ಬೆಳಿಗ್ಗೆ ಮೊದಲು ಎಷ್ಟೊತ್ತಿಗೆ ಹೇಳ್ಬೇಕು? ಬ್ರಹ್ಮ ಮುಹೂರ್ತದಲ್ಲಿ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಏನ್ ಮಾಡ್ಬೇಕು? ತಕ್ಷಣ ಕೆಲವರು ಕೆಲಸ ಮಾಡೋದು ಪ್ರಾರಂಭ ಮಾಡುತ್ತಾರೆ. ಆದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇನ್ ಮಾಡ್ಬೇಕು? ಮೊದಲು ನಾವು ಶುಭ್ರವರಾಗಬೇಕು, ಆಮೇಲೆ ದೇವರ ಮನೆ ಮಂದಿರ ಅದನ್ನ ಶುಭ್ರ ಮಾಡಬೇಕು, ಆಮೇಲೆ ನಾವು ಮೊದಲು ಏನ್ ಮಾಡ್ಬೇಕು? ಭಗವಂತನ ನಾಮ ಪುಣ್ಯ ನಾಮವನ್ನು ಜಪ ಮಾಡಬೇಕು. ಯಾವಾಗ ಭಗವಂತನ ಪುಣ್ಯ ನಾಮದ ಜಪವನ್ನ ಮಾಡ್ತೀವಿ ಎದ್ದಿದ ತಕ್ಷಣ, ಆಗ ನಮ್ಮ ಮನಸ್ಸು ನೋಡಿ ಎಷ್ಟು ಶುಭ್ರವಾಗಿರುತ್ತೆ. ಯಾಕೆಂದ್ರೆ ಒಂದು ಸಲ 6 ಗಂಟೆ 7 ಗಂಟೆ ಆಗೋಗ್ಬಿಟ್ಮೇಲೆ ಎಲ್ಲಾ ಶಬ್ದಗಳು ಪ್ರಾರಂಭ ಆಗೋಗ್ಬಿಡುತ್ತೆ. ಆಗ ನೀವು ಎಷ್ಟೇ ಕುತ್ಕೊಂಡು ಜಪ ಮಾಡಿ ಒಂದು ರೌಂಡು ನೀವು ಡಿಸ್ಟ್ರಾಕ್ಷನ್ ಇಲ್ಲದೆ ಮಾಡೋದಕ್ಕಾಗೋದಿಲ್ಲ, ಹೌದಲ್ಲ? ಮಕ್ಕಳು ಕರೀತಾರೆ, ಆಮೇಲೆ ಪತಿದೇವರು ಕರೀತಾರೆ, ಆಮೇಲೆ ಅಡುಗೆ ಮಾಡ್ಬೇಕಾಗತ್ತೆ. ಎಲ್ಲಾ ಕೆಲಸಗಳು ಒಂದು ಸಲ ಪ್ರಾರಂಭ ಆದ್ಮೇಲೆ ಏನು ನಾವು ಜಪ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಜಪ ಯಾವಾಗ ಮಾಡ್ಬೇಕು? ನೀವು ಹೇಳ್ಬೋದು, ಪ್ರಭುಜಿ ನೀವೇನೋ ಬೆಳಗ್ಗೆ ಎದ್ಬಿಡ್ಬೋದು ಇಲ್ಲಿ, ಆದ್ರೆ ನಾವು ಗೃಹಸ್ಥರು ಎಷ್ಟೊಂದು ನಮ್ಮ ಕೆಲಸಗಳು, ನಾವು ರಾತ್ರಿ ಮಲ್ಕೊಳ್ಳೋದೇ ಲೇಟ್ ಆಗ್ಬಿಡುತ್ತೆ, ಇನ್ನು ಬೆಳಿಗ್ಗೆ ಎಲ್ಲಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ, ಹೌದಲ್ಲ? ಎಷ್ಟು ಜನ ಭಕ್ತರು 11 ಆದ್ಮೇಲೆ ಮಲ್ಕೊಳ್ತೀರಿ? 11 ಆದ್ಮೇಲೆ ಮಲ್ಕೊಳ್ಳೋದು
ಯಾರು ಹೇಳೋದು ಕೈ ಎತ್ತೋದಕ್ಕೆ ಎತ್ತಿ ಭಗವಂತ ಕೃಪೆ ತೋರಿಸ್ತಾರೆ. 11 ಆದ್ಮೇಲೆ ಎಷ್ಟು ಜನ 11 ಮೊದಲು ಮಲ್ಕೊಳ್ತೀರಿ? ಅವ್ರಿಗೂ ಭಗವಂತ ಕೃಪೆ ತೋರಿಸ್ತಾರೆ. ವೆರಿ ಗುಡ್. ಹೇಳ್ತಾರೆ ಯಾರು 10ರಿಂದ ಹೇಳ್ತಾರೆ ಮಲ್ಕೊಳ್ಳೋದು 10ರಿಂದ 2 ಇದೆಯಲ್ಲ ತುಂಬಾ ಮುಖ್ಯ ಮಲ್ಕೊಳ್ಳೋದು. ಆಗ ಶರೀರದಲ್ಲಿನೂ ಎಷ್ಟೊಂದು ಹೇಳ್ತಾರೆ ಟಾಕ್ಸಿನ್ಸ್, ವಿಷ ಅದು ಪ್ರತಿದಿನ ಉತ್ಪತ್ತಿ ಆಗ್ತಾ ಇರುತ್ತೆ. ಆ ವಿಷ ಲಿವರಿಂದ ಹೋಗ್ಬಿಡುತ್ತೆ ಯಾವಾಗ 10ರಿಂದ 2 ಗಂಟೆ ಮಲ್ಕೊಂಡ್ರೆ ಮಾತ್ರ. ಅದೇನಾದ್ರು ಮಲ್ಕೊಂಡಿಲ್ಲ ಆ ಸಮಯದಲ್ಲಿ ಶರೀರ ನಿದ್ರಾವಸ್ಥೆಯಲ್ಲಿ ಏನಾದ್ರು ಇಲ್ಲ ಅಂತ ಹೇಳಿದ್ರೆ ಆ ಟಾಕ್ಸಿನ್ಸ್ ಹಾಗೆ ಶರೀರದಲ್ಲಿ ಉಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಕ್ಯಾನ್ಸರ್ ಈಗ ಇಟ್ ಈಸ್ ಆಲ್ಮೋಸ್ಟ್ ಎವ್ರಿ ಒನ್ ವಿಲ್ ಗೆಟ್ ಕ್ಯಾನ್ಸರ್. ಯಾಕೆಂದ್ರೆ ಟಾಕ್ಸಿನ್ಸ್ ಶರೀರದಲ್ಲೇ ಇದೆ. ಆಮೇಲೆ ಎಷ್ಟೊಂದು ರೋಗಗಳು ಹೆಚ್ಚು ಯಾಕಾಗ್ತಾ ಇದೆ ಅಂತ ಹೇಳಿದ್ರೆ ಸರಿಯಾಗಿ ನಿದ್ದೆ ಆಗ್ತಾ ಇಲ್ಲ. ಆ ನಿದ್ದೆ ಜಪ ಮಾಡುವಾಗ ಮುಗಿಸ್ಬಿಡ್ತಾರೆ, ಭಾಗವತದಲ್ಲಿ ಸತ್ಸಂಗ ಕಾರ್ಯಕ್ರಮದಲ್ಲಿ ಮುಗಿಸ್ಬಿಡ್ತಾರೆ. ಆದ್ರೆ ನಿದ್ದೆ ಯಾವಾಗ ಮಾಡ್ಬೇಕಾಗಿರೋದು? ಯಾವಾಗ ಮಾಡ್ಬೇಕು? ಬ್ರಹ್ಮ ಮುಹೂರ್ತದಲ್ಲಿ. ಯಾವಾಗ ಮಾಡ್ಬೇಕು? ಬೆಸ್ಟ್ ಟೈಮ್ ಮಲ್ಕೊಳ್ಳೋದು ಅಂತ ಹೇಳಿದ್ರೆ 10 ಗಂಟೆಗೆ ಮಲ್ಕೊಳ್ಬೇಕು. ಆಯ್ತು, ಬ್ರಹ್ಮ ಮುಹೂರ್ತದಲ್ಲಿ ಎದ್ದ ಮೇಲೆ ಮೊದಲು ಏನ್ ಮಾಡ್ಬೇಕಾಗಿರೋದು? ಜಪ, ಭಗವಂತನ ನಾಮ ಜಪವನ್ನು. ನಾ ಇದನ್ನ ಯಾಕೆ ಹೇಳ್ತಾ ಇದ್ದೆ? ಗಂಗಾ ನದಿ. ಹೇಳ್ತಾ ಇದ್ದೆ ನಾನು. ಈ ಕಲಿಯುಗದಲ್ಲಿ ಎಲ್ಲರೂ ಎಷ್ಟೊಂದು ಪಾಪದ ಕೃತ್ಯಗಳಲ್ಲಿ ತೊಡಗ್ಬಿಟ್ಟಿದ್ದಾರೆ. ಅವ್ರು ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದಿಲ್ಲ, ಭಗವಂತನ ಪುಣ್ಯನಾಮ ಹೇಳೋದಿಲ್ಲ, ಸತ್ಸಂಗ ಅಟೆಂಡ್ ಮಾಡೋದಕ್ಕೆ ಸಮಯ ಇಲ್ಲ. ಇನ್ನೇನಾಗುತ್ತೆ? ಅದಕ್ಕೋಸ್ಕರ ಕಲಿಯುಗದಲ್ಲಿ ನಾನು ಬರೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಭಗೀರಥ ಇಲ್ಲ 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 ದಯವಿಟ್ಟು ಬನ್ನಿ. ಕಲಿಯುಗದಲ್ಲಿ ಹರೇ ಕೃಷ್ಣ ಭಕ್ತರು ಬರ್ತಾರೆ. ಆಮೇಲೆ ಎಷ್ಟೊಂದು ವೈಷ್ಣವರು ಬರ್ತಾರೆ ಕಲಿಯುಗದಲ್ಲಿ. ಇವರೆಲ್ಲರೂ ಬಂದು ಸಾಧುಗಳು ಬರ್ತಾರೆ. ಆಮೇಲೆ ಗಂಗಾ ನದಿಯಲ್ಲಿ ಅವ್ರು ಒಂದು ಸ್ನಾನ ಮಾಡಿದ್ರೆ ಏನಾಗ್ಬಿಡುತ್ತೆ? ಗಂಗಾ ನದಿ ಶುದ್ಧೀಕರಣ ಆಗುತ್ತೆ. ಯಾಕೆಂದ್ರೆ ಇವರು ಸತತವಾಗಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾರೆ. ಯಾವಾಗ ಸತತವಾಗಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾರೆ ಅವರು ಶುದ್ಧ ಪರಿಪೂರ್ಣರಾಗ್ತಾರೆ. ಅದಕ್ಕೋಸ್ಕರ ನಿನ್ನ ಗಂಗಾ ನದಿಯಲ್ಲಿ ಏನೆಲ್ಲ ಬರುತ್ತಲ್ಲ ಕಲ್ಮಶಗಳು ಅದೆಲ್ಲವೂ ನಾಶ ಆಗೋಗ್ಬಿಡುತ್ತೆ. ಈ ರೀತಿ ಯಾರು ಹೇಳ್ತಾ ಇದಾರೆ? ಭಗೀರಥ ಹೇಳ್ತಾ ಇದಾರೆ. ಇದನ್ನ ಕೇಳಿದ ತಕ್ಷಣ ಗಂಗಾ ನದಿ ಹೇಳ್ತಾರೆ, ಆಯ್ತು ಬರ್ತೀನಿ, ಆದ್ರೆ ಒಂದು ಕಂಡೀಷನ್, ನನ್ನ ರಭಸ ಇದೆಯಲ್ಲ ಅದು ಎಷ್ಟು ಫೋರ್ಸ್ಫುಲ್ ಇದೆ ಅಂತ ಹೇಳಿದ್ರೆ ಅದು ಹಿಡ್ಕೊಳ್ಳೋದಕ್ಕೆ ಯಾರೂ ಆಗೋದಿಲ್ಲ. ನಾನು ನೇರ ಭೂಮಿಯನ್ನ ಛೇದ ಮಾಡಿ ನಾನು ಪಾತಾಳಕ್ಕೆ ಹೋಗ್ಬಿಡ್ತೇನೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡಿ, ನನಗೆ ನನ್ನ ರಭಸವನ್ನ ಯಾರಾದ್ರೂ ಹಿಡ್ಕೊಳ್ಳೋದಕ್ಕೆ ಯಾರಾದ್ರೂ ಒಬ್ಬ ವ್ಯಕ್ತಿ ಬೇಕು. वो कौन रहेगा? जब तभी भगीरथ जी वो तपस्या करते हैं और शिव जी को प्रसन्न करते हैं और शिव जी बोलते हैं तदास्तु, मैं गंगा जी को मेरे सिर में वो मैं धारण कर लूंगा. तो इसीलिए वो बोला गया है मूर्ध्य अधिकृतेन शिव शिवो भूत. गंगा नदी का उत्पन्न कैसे हुआ, उद्भव कैसे हुआ? जब वामन देव उनके पैर सारे त्रिलोक में वो विस्तार किए, तब वो पूरा ब्रह्मांड का लेयर यूनिवर्सल शेल वो छेद होकर वो विरजा है ना, विरजा का पानी वो इस ब्रह्मांड में आया. वो विरजा का पानी ही है गंगा नदी. वो गंगा नदी भगवान शिव उनके सिर में रखे हैं और वो भगवान का वामन अवतार का पाद अभिषेक होकर गंगा नदी आया है. तो इसीलिए शिव जी को बोला गया है वो शिवत्व वो प्राप्त किए क्योंकि गंगा नदी उनके सिर पे वो रखे हैं. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಶಿವನಿಗೆ ಅಷ್ಟೊಂದು ಅದ್ಭುತವಾದಂತಹ ನೋಡಿ. ಇದರಲ್ಲಿ ಪ್ರಭುಪಾದರು ತಾತ್ಪರ್ಯದಲ್ಲಿ ಬರೀತಾ ಇದ್ದಾರೆ, ಶಿವ ಶಿವೋಭೂತ್ ಇದರ ಅರ್ಥ ಶಿವನು ಯಾವಾಗಲೂ ದೊಡ್ಡವನು ಮತ್ತು ಮಂಗಳಾತ್ಮಕನು. ಆದರೆ ಅವನು ಭಗವಂತನ ಪಾದಕಮಲದಿಂದ ಉದ್ಭವಿಸಿದ ಗಂಗಾಜಲವನ್ನು ತನ್ನ ತಲೆಯ ಮೇಲೆ ಧರಿಸಿದ್ದಾನೆ. ಆದ್ದರಿಂದ ಅವನು ಮತ್ತಷ್ಟು ಮಂಗಳಮಯನೂ ಮತ್ತು ಮುಖ್ಯನೂ ಆಗಿದ್ದಾನೆ.
ಇದು ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಭಗವಂತನ ಪಾದ ಕಮಲಗಳಿಗೆ ಪ್ರಾಧಾನ್ಯತೆ ಕೊಡಲಾಗಿದೆ. ಭಗವಂತನ ಪಾದ ಕಮಲಗಳ ಸಂಬಂಧವು ಶಿವನ ಮಹತ್ವವನ್ನೇ ಹೆಚ್ಚಿಸುತ್ತದೆ ಎಂದ ಮೇಲೆ ಇನ್ನುಳಿದ ಸಾಮಾನ್ಯ ಜೀವಿಗಳ ಮಾತೇನು? भगवान शिव को ही वो प्रसिद्ध करता है और भगवान शिव को ही वो बहुत महादेव बनाता है, तो हम सबका और क्या बना देगा. तो इसीलिए बोला गया है गंगा नदी बहुत प्रमुख है और भगवान के चरण में जो ध्यान करता है उनको भी यही फल मिल सकता है. ಒಂದು ದಿನ ಪಾರ್ವತಿ ದೇವಿ ಅವರು ಭಗವಂತನಿಗೆ 2 ಪ್ರಶ್ನೆಗಳನ್ನ ಕೇಳ್ತಾಳೆ. ಇದು ಇವತ್ತಿನ ದಿನ ತಿಳ್ಕೊಳ್ಳೋದು ತುಂಬ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಬರ್ತಾ ಇರುತ್ತೆ, ನಾವು ಯಾರ ಆರಾಧನೆ ಮಾಡಬೇಕು? ಹೌದಲ್ಲ? ಈ ಜಗತ್ತಿನಲ್ಲಿ ಎಷ್ಟೊಂದು ದೇವತೆಗಳಿದ್ದಾರೆ. ಎಷ್ಟು ದೇವತೆಗಳಿದ್ದಾರೆ? 33 ಕೋಟಿ ದೇವತೆಗಳಿದ್ದಾರೆ. ಈಗ ಇವರಲ್ಲಿ ಯಾರನ್ನ ಪೂಜೆ ಮಾಡಬೇಕು? ಕಲಿಯುಗದಲ್ಲಿ ಈ 33 ಕೋಟಿ ದೇವತೆಗಳನ್ನ ಬಿಟ್ಟು ಇನ್ನೂ ಕೆಲವ್ರನ್ನ ಪೂಜೆ ಮಾಡೋದು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಇವ್ರು 33 ಕೋಟಿ ಸಾಕಾಗಿಲ್ಲ, ಅವ್ರಿಗೆ ರಜನಿಕಾಂತ್ಗೂ ಪೂಜೆ ಮಾಡಬೇಕು, ಇಲ್ಲಿ ಪುನೀತ್ ರಾಜ್ಕುಮಾರ್ ಪೂಜೆ ಮಾಡಬೇಕು, ರಾಜ್ಕುಮಾರ್ ದೊಡ್ಡ ಅವ್ರಿಗೊಂದು ಮಂದಿರ ಕಟ್ಟಬೇಕು, ಕೆಲವು ಕಡೆ ರಾವಣನ್ನು ಪೂಜೆ ಮಾಡ್ತಾರೆ. ಇದು ಕಲಿಯುಗ ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇದೆ ಅನ್ನುವಂಥದ್ದು ಸಂಕೇತ. ಯಾರಕ್ಕೆ ಪೂಜೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಹೌದಲ್ಲ? ಈಗ ಯಾರನ್ನ ಪೂಜೆ ಮಾಡಬೇಕಾಗಿದೆ? ಯಾರನ್ನ ಪೂಜೆ ಮಾಡಬೇಕು? ಭಗವಂತನನ್ನ ಪೂಜೆ ಮಾಡಬೇಕು. ಯಾವ ಭಗವಂತನನ್ನ ಪೂಜೆ ಮಾಡಬೇಕು? ಶ್ರೀಕೃಷ್ಣನನ್ನೇ. ಯಾಕೆ ಶ್ರೀಕೃಷ್ಣನನ್ನ ಪೂಜೆ ಮಾಡಬೇಕು? ಬೇರೆ ದೇವತೆಗಳಿಲ್ಲ, ಶಿವನನ್ನ ಪೂಜೆ ಮಾಡಬಾರ್ದು? ಇವತ್ತು ನಾವು ಶಿವನ ಬಾಯಿಂದಾನೆ ಕೇಳೋಣ. ಕೇಳೋದಕ್ಕೆ ಇಚ್ಛೆ ಇದೆ? ಭಗವಂತ ಶಿವ ಏನ್ ಹೇಳ್ತಾ ಇದ್ದಾರೆ? ನೀವು ಯಾರನ್ನ ಪೂಜೆ ಮಾಡಬೇಕು? ಹೌದಾ? 2 ಹೇಳ್ತೇನೆ ನಾನು. ಒಂದು, ಯಾರ ಆರಾಧನೆ ಮಾಡಬೇಕು, ಮತ್ತೆ ಪಾರ್ವತಿ ದೇವಿ ನೋಡ್ತಾ ಇದ್ದಾಳೆ, ನಮ್ಮ ಶಿವಜಿನೂ ತಪಸ್ಸೆ ಮಾಡ್ತಾ ಇದ್ದಾರೆ. ಹೌದಲ್ಲ? ಸಾಮಾನ್ಯವಾಗಿ ನೀವು ಯಾರಾಗ್ಲೂ ನೋಡಿದಿರಿ, ಓನರು ಯಾವ್ದಾದ್ರು ಒಂದು ದೊಡ್ಡ ಕಂಪನಿ ಇಲ್ಲ ಯಾರ್ದೋ ಒಂದು ಇಂಡಸ್ಟ್ರಿ ಇದೆ ಅಂತ ತಿಳ್ಕೊಳ್ಳಿ, ಯಾವಾಗ್ಲಾದ್ರು ಓನರ್ ಬಂದು ಏನಾದ್ರು ಕೆಲಸ ಮಾಡ್ತಾರೆ? ಅವ್ರು ಮಾಡೋದು ಒಂದೇ ಒಂದು ಕೆಲಸ, ದುಡ್ಡನ್ನ ಎಣಿಸ್ಕೊಂಡು ಹೋಗೋದಷ್ಟೇ. ಬರ್ತಾರೆ, ಎಷ್ಟು ಕಲೆಕ್ಷನ್ ಆಯ್ತು ಕೇಳ್ತಾರೆ, ತಗೊಳ್ತಾರೆ, ಆಮೇಲೆ ವಾಪಸ್ ಹೋಗ್ತಾರೆ. ಅವ್ರೇನಾದ್ರು ಕೆಲಸ ಮಾಡೋದು ನೋಡಿದಿರಿ? ಆದ್ರೆ ಇಲ್ಲಿ ಎಲ್ಲರೂ ಯಾರ ಮೇಲೆ ಧ್ಯಾನ ಮಾಡ್ತಾ ಇದಾರೆ? ಶಿವನ ಮೇಲೆ ಧ್ಯಾನ ಮಾಡ್ತಾ ಇದಾರೆ. ಆದ್ರೆ ಆ ಶಿವನು ಬೇರೆ, ಅವರು ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಯಾಕೆ ಅವರು ಧ್ಯಾನ ಮಾಡ್ತಾ ಇದ್ದಾರೆ? ಈ ಪ್ರಶ್ನೆ ಪಾರ್ವತಿ ದೇವಿಗೆ ಒಂದ್ಸಲ ಬಂತು. ಪಾರ್ವತಿ ದೇವಿ ಬಂದು ಶಿವನಿಗೆ ಈ ಪ್ರಶ್ನೆಯನ್ನ ಕೇಳ್ತಾಳೆ. ನಾನ್ ನೋಡ್ತಾ ಇದ್ದೀನಿ, ಹಿಮಾಲಯದಲ್ಲಿ ಎಲ್ಲರೂ ಕೂತ್ಕೊಂಡು ನಿನ್ನ ಮೇಲೆ ಧ್ಯಾನ ಮಾಡ್ತಾ ಇದ್ದಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಈ ರೀತಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ನಿನ್ನ ಮೇಲೆ. ಆದ್ರೆ ನಾನು ನೋಡ್ತಾ ಇದ್ದೀನಿ, ನೀವು ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದೀರಿ. ನೀವು ಜಪಮಾಲೆ ಇಟ್ಕೊಂಡಿದ್ದೀರಿ ಕೈಯಲ್ಲಿ, ನೀವು ಯಾರ್ದೋ ಹೆಸರು ಹೇಳ್ತಾ ಇದ್ದೀರಿ. आप किनके ऊपर जप कर रहे हैं? आप किनका नाम स्मरण कर रहे हैं? ये मुझे दया कर आप ज्ञान दीजिए. ಆಗ ಶಿವ ಹೇಳ್ತಾ ಇದ್ದಾರೆ, ಒಂದು ಅದ್ಭುತವಾದಂಥ ಶ್ಲೋಕ ಹೇಳ್ತಾರೆ. ನೀವೆಲ್ಲರೂ ಹೇಳಿ, ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮಭಿಸ್ತುಲ್ಯಂ ರಾಮನಾಮವರಾನನೆ. ಇದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ओ पार्वती देवी, ओ वरानने, जो आप बहुत अच्छा प्रश्न पूछे हैं, क्योंकि इसका प्रश्न का उत्तर सबका जीवन कल्याण कर सकता है, सबको ज्ञान दे सकता है. क्योंकि सब लोग चाहते हैं कि कोई मंत्र का जप करे, कोई भगवान का वो आराधना करे, मगर कौन सा नाम, कौन सा मंत्र वो जप करना बहुत उचित है, मैं अभी बताता हूँ. आप ध्यान पूर्वक सुनना है. कैसे सुनना है? ध्यान पूर्वक सुनना है. बोल रहे हैं, राम रामेति रामेति. कितने बार बताया है? 3 बार बताया है. राम राम राम.
राम रामेति रामेति 3 बार बताया है। राम नाम वरानने, वो बहुत बताया है, ये मैं उस भगवान का नाम जप कर रहा हूं, उनका नाम है राम। और ये नाम राम कितना श्रेष्ठ है। जब विष्णु सहस्र नाम आप जप करते हैं, सहस्र नाम भी, विष्णु सहस्र नाम एक बार जप करना भी एक ही है, वही तुल्य एक बार आप राम नाम बोलना, दोनों एक ही फल देता है। ನೀವು ವಿಷ್ಣು ಸಹಸ್ರನಾಮ ಒಂದು ಬಾರಿ ಹೇಳಿ, ಆಮೇಲೆ ಒಂದು ಬಾರಿ ನೀವು ಬರೀ ರಾಮ ಹೇಳಿ. ನೀವೆಲ್ಲರೂ ಈಗ ಒಂದು ವಿಷ್ಣು ಸಹಸ್ರನಾಮ ಹೇಳ್ಬಿಟ್ಟಿದ್ದೀರಿ, ಬರೀ ಇಷ್ಟು ಹೇಳಿ, ಬರೀ ರಾಮ ಅಂತ ಹೇಳಿದ ತಕ್ಷಣ ಒಂದು ವಿಷ್ಣು ಸಹಸ್ರನಾಮ ಪೂರ್ತಿ ಹೋಗ್ಬಿಡುತ್ತೆ. ರಾಮ ನಾಮ ವರಾನನೆ, ಈ ಮಹಿಮೆ ಎಷ್ಟಿದೆ ಅಂತ ಹೇಳಿದ್ರೆ, ಬರೀ ಒಂದು ಸಲ ರಾಮ ಅಂತ ಹೇಳಿದ್ರೆ ಸಾಕು, ನೀವು ಸಂಪೂರ್ಣ ವಿಷ್ಣು ಸಹಸ್ರನಾಮದ ಫಲ ಸಿಕ್ಬಿಡುತ್ತೆ. ಅವ್ರು ಹೇಳ್ತಾ ಇದ್ದಾರೆ ವಿಷ್ಣು ಸಹಸ್ರನಾಮದ ಫಲ ಇದರಲ್ಲೇ ಸಿಕ್ಬಿಡುತ್ತೆ. ರಾಮ ಅದರ ವಿಶೇಷತೆ ಏನು? ಅದರಲ್ಲಿ ಹೇಳ್ತಾ ಇದ್ದಾರೆ, ನೀವು ರಾ ಅಂತ ಹೇಳಿದ್ರೆ, ರಾ ಅಂತ ಹೇಗೆ ಹೇಳ್ತೀರಿ ಎಲ್ಲರೂ ಹೇಳಿ? ರಾ, ಆಗ ಬಾಯಿ ಏನಾಗುತ್ತೆ? ಬಾಯಿ ತೆರೆಯುತ್ತೆ. ಆಗ ಏನೆಲ್ಲ ಅಪರಾಧ ಮಾಡಿರ್ತೀವಲ್ಲ ಅದೆಲ್ಲವೂ ಶರೀರದಿಂದ ಆಚೆ ಹೋಗ್ಬಿಡುತ್ತೆ. ರಾ, ನೀವೇನಾದ್ರೂ ಬಾಯಿ ಮುಚ್ಚಿಲ್ಲ ಅಂತ ಹೇಳಿದ್ರೆ ಮತ್ತೆ ವಾಪಸ್ ಬಂದ್ಬಿಡುತ್ತೆ. ನೀವು ರಾ ಅಂತ ಹೇಳಿದ ತಕ್ಷಣ ಎಲ್ಲ ಆಚೆ ಹೋಗ್ಬಿಟ್ಟಿರುತ್ತೆ. ನೀವೇನಾದ್ರೂ ಬಾಯಿ ಮುಚ್ಚಿಲ್ಲ ಅಂತ ಏನಾಗ್ಬಿಡುತ್ತೆ? ಅದಕ್ಕೋಸ್ಕರ ತಕ್ಷಣ ಮ ಮ ಅಂತ ಹೇಳಿದ ತಕ್ಷಣ ಅದು ಕ್ಲೋಸ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನ್ ಹೇಳ್ತಾ ಇರ್ಬೇಕು ನಾವು? ರಾಮ ರಾಮ. ಸೊ ಆ ರೀತಿ ನಾವು ಯಾವಾಗ್ಲೂ ಸತತವಾಗಿ ರಾಮ 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 ಹೇಳ್ತಾ ಇರುವಾಗ ಎಲ್ಲ ನಾವು ಮಾಡ್ತಾ ಇರೋ ಎಲ್ಲ ಪಾಪಗಳು ಹೋಗ್ಬಿಡುತ್ತೆ. ಆಗ ಪಾಪ ಮಾಡ್ತಾ ಮಾಡ್ತಾ ನಾವು ರಾಮ ರಾಮ ಹೇಳ್ತಾ ಇರ್ಬೋದು, ಹೌದಲ್ಲ? ಏನ್ ಮಾಡ್ಬೇಕು ನಾವು? ಜಪ ಮಾಡ್ಬೇಕು. ಜಪ ಮಾಡ್ತಾ ಮಾಡ್ತಾ ಮಾಡೋದು ಎಲ್ಲ ಮಾಡಬಹುದು, ಹೌದಲ್ಲ? ಏನ್ ಮಾಡ್ಬೇಕು? ಅವ್ರು ಹೇಳ್ತಾ ಇದಾರೆ, ಮೊದಲು ನಾವು ಹೊಸ ಹೊಸ ಪಾಪ ಕೃತ್ಯಗಳನ್ನೆಲ್ಲ ಬಿಟ್ಬಿಡ್ಬೇಕು. ನಾವ್ ಯಾವಾಗ ಪಾಪ ಬಿಡೋದಿಲ್ಲ ಅಲ್ಲಿಯ ತನಕ ನಮ್ಮ ಶುದ್ಧೀಕರಣ ಆಗೋದಿಲ್ಲ. ಆಮೇಲೆ ನಾವು ಭಕ್ತಿಯ ಪಥದಲ್ಲಿ ಮುಂದುವರಿಕೆ ಆಗೋದಿಲ್ಲ. ಅದಕ್ಕೋಸ್ಕರ ಪಾಪ ಮಾಡೋದೆಲ್ಲ ಬಿಡಬೇಕು, ಜೊತೆ ಜೊತೆಯಲ್ಲಿ ಹರಿನಾಮವನ್ನ ನಾವು ತಗೊಳ್ಬೇಕು. ಈ ಪ್ರಶ್ನೆಗೆ ಉತ್ತರ ಸಿಕ್ತು. ಈಗ ಶಿವಜಿ ಹೇಳಿದ್ರು ಯಾರ ಮಂತ್ರ ಜಪ ಮಾಡ್ಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಶಿವಜಿ ಹೇಳ್ತಾ ಇದ್ದಾರೆ, ನಾನು ಸತತವಾಗಿ ಬರೀ ರಾಮನಾಮವನ್ನು ಸ್ಮರಣೆ ಮಾಡ್ತಾ ಇರ್ತೇನೆ. ನೀವು ನೋಡಿ, ಯಾವಾಗ್ಲಾದ್ರೂ ಶಿವ ಟೈಮ್ ಪಾಸ್ ಮಾಡೋದು ನೋಡಿದಿರಿ? ಹರಟೆ ಹೊಡೆಯೋದು ನೋಡಿದಿರಿ? ನೀವು ಶಿವನ ಚಿತ್ರ ನೋಡಿದ್ರೆ ಸಾಮಾನ್ಯ ಯಾವ ಚಿತ್ರ ನೋಡಿರ್ತೀರಿ? ಯಾವಾಗ್ಲೂ ಧ್ಯಾನ ಮಾಡದೇ ಇರೋಂಥ ಚಿತ್ರ ಯಾವ್ದಾರು ನೋಡಿದಿರಿ ನೀವು? ಡ್ಯಾನ್ಸ್ ಮಾಡೋದು ನೋಡ್ತಾ ಇದ್ರಿ. ಡ್ಯಾನ್ಸ್ ಮಾಡೋದು ಏನದು? ಸೇವಾ. ನೀವು ಸೇವಾ ಮಾಡೋದು ನೋಡ್ತೀರಿ, ಇಲ್ಲ ಜಪ ಮಾಡೋದು ನೋಡ್ತೀರಿ. ಇವೇಳ್ಬಿಟ್ಟು ಮತ್ತೇನು ನೋಡೋದಿಲ್ಲ. ಅವ್ರ ಸೇವಾ ಏನು ಕೊಟ್ಟಿರೋದು? ಅವ್ರಿಗೆ ಸೃಷ್ಟಿಯ ನಾಶ ಮಾಡಬೇಕು. ಅದಕ್ಕೋಸ್ಕರ ತಾಂಡವ ನೃತ್ಯವನ್ನ ಮಾಡ್ತಾರೆ ಅವರು. ಸೊ ಆ ರೀತಿ ಅವ್ರು ಸೇವಾ ಮಾಡ್ತಾ ಇರ್ತಾರೆ, ಇಲ್ಲ ಜಪ ಮಾಡ್ತಾ ಇರ್ತಾರೆ. ಪ್ರಜಲ್ಪ ಮಾಡೋದಿಲ್ಲ, ಹರಟೆ ಹೊಡೆಯೋದಿಲ್ಲ, ಮೊಬೈಲ್ ರೀಲ್ಸ್ ನೋಡೋದಿಲ್ಲ, ಆಮೇಲೆ ಅವರು ಸಿನಿಮಾ ಥಿಯೇಟರ್ಗಳಿಗೆ ಹೋಗೋದಿಲ್ಲ, ಹೌದಲ್ಲ? ಮಾಡೋದು ಅಷ್ಟೇ. ಅವರು ಭಾಗವತ ಬೇಕಾದ್ರೆ ಓದ್ತಾರೆ, ಇಲ್ಲ ಭಾಗವತ. ನೀವು ಮತ್ತೊಂದು ಚಿತ್ರ ನೋಡ್ಬೋದು. ಕೆಲವು ಸಲ ಅವರ ಮುಂದೆ ಕೆಲವು ಋಷಿಮುನಿಗಳು ಕುತ್ಕೊಂಡಿದ್ದಾರೆ, ಅವರು ಭಾಗವತ ಪ್ರವಚನ ಕೊಡ್ತಾ ಇದ್ದಾರೆ. ಈ ಚಿತ್ರವನ್ನು ಕೆಲವು ಸಲ ನೋಡ್ಬೋದು ನೀವು. ಇದರಲ್ಲಿ ಇದೆಯಾ? ಇದರಲ್ಲಿ ಬರುತ್ತೆ, ಇದರಲ್ಲಿ ಇಲ್ಲ, ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ. ಅವರ ಮುಂದೆ ಸನಕ ಸನಾತನ ಸನಂದನ ಸನತ್ ಕುಮಾರ ಚತುಷ್ಕುಮಾರರು ಇರ್ತಾರೆ, ನಾರದರು ಇರ್ತಾರೆ. ಅವ್ರು ಭಾಗವತ ಚರ್ಚೆಯನ್ನ ಮಾಡ್ತಾ ಇರ್ತಾರೆ, ಜಪ ಮಾಡ್ತಾ ಇರ್ತಾರೆ, ಭಾಗವತ ಚರ್ಚೆ ಮಾಡ್ತಾ ಇರ್ತಾರೆ, ಇಲ್ಲ ಸೇವಾ ಮಾಡ್ತಾ ಇರ್ತಾರೆ, ಮತ್ತೇನು ಮಾಡೋದಿಲ್ಲ. ಪತ್ನಿನೂ ಕುತ್ಕೊಂಡಿರ್ತಾರೆ, ಆದ್ರೆ ಇವ್ರು ಧ್ಯಾನ ಮಾಡ್ತಾ ಕುತ್ಕೊಂಡಿರ್ತಾರೆ. ನೀವು ಗಮನಿಸಿದಿರಿ? ಕುಟುಂಬದಲ್ಲಿ ಇದ್ದಾಗಲೂ ಅವರು ಸಾಧುಗಳ ರೀತಿ ಇದ್ದಾರೆ. ಇದು ಆದರ್ಶವಾದಂತಹ ನಾವು ಕಲಿಬೇಕಾಗಿರುವಂಥದ್ದು. ಗೃಹಸ್ಥರಾಗಿ ಆದರ್ಶವಾದ ಗೃಹಸ್ಥರು ಹೇಗಾಗಿರ್ಬೇಕು, ಗೃಹಸ್ಥ ಮನೆಯಲ್ಲಿ ಇದ್ರೂ ನಾವು ಹೇಗಿರ್ಬೇಕು? ಸೇವಾ ಮಾಡ್ತಾ ಇದ್ದಾರೆ, ಪತ್ನಿಗೂ ಮನೆ ಕಟ್ಸಿದ್ರು, ಆದರೆ
ಮನೆ ಕೊಟ್ಬಿಟ್ರು. ಆದ್ರೂ ಅವ್ರಿಗೆ ಪತ್ನಿಯನ್ನು ಸುಖವಾಗಿ ಇಟ್ಟಿದ್ದಾರೆ. ಆಮೇಲೆ ಪತ್ನಿನೂ ಅಷ್ಟೇ ಕಂಪ್ಲೇಂಟ್ ಜಾಸ್ತಿ ಮಾಡೋದಿಲ್ಲ. ಒಂದು ಸಲ ಏನೋ ಮನೆ ಕೇಳದ್ದು, ಆಮೇಲೆ ಮತ್ತೆ ಮತ್ತೆ ಮನೆ ಕೇಳೋದು, ಗೊತ್ತಾಗ್ಬಿಡ್ತು ನಮ್ಮ ಪತಿದೇವರ ಮಹಿಮೆ, ಈಗ ಜಾಸ್ತಿ ನಾನು ಮನೆ ಕೇಳಬಾರ್ದು. ಅವ್ರಿಗೆ ನಾನು ಬೇಕಾದ್ರೆ ಭಾಗವತ ಜ್ಞಾನ ಕೇಳೋದು ಒಳ್ಳೇದು, ಅದು ಅವರು ಅಗಾಧವಾಗಿ ಕೊಡ್ತಾರೆ. ಆ ರೀತಿ ಪತ್ನಿಯ ಪಾರ್ವತಿ ದೇವಿ ಒಂದು ಪತಿವ್ರತ ಶಿರೋಮಣಿ. ನಾವೆಲ್ಲರೂ ಪಾರ್ವತಿ ದೇವಿಯಿಂದ ಇದನ್ನ ಕಲಿಬೇಕು. ಎಲ್ಲ ಪುರುಷರು ಯಾರಿಂದ ಏನಂತ ಕಲಿಬೇಕು? ನಾವು ಶಿವನಿಂದ ಹೇಗೆ ಆದರ್ಶ ಗೃಹಸ್ಥರಾಗಿರ್ಬೇಕು ಅದನ್ನು ಕಲಿಬೇಕು. ಸೊ ಆ ರೀತಿ ಇದೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ಎರಡನೇ ಪ್ರಶ್ನೆ ಕೇಳಿದ್ಲು. ಎರಡನೇ ಪ್ರಶ್ನೆ ಏನು? ಯಾರನ್ನ ಆರಾಧನೆ ಮಾಡಬೇಕು? ಒಂದು ಯಾವ ಮಂತ್ರ ಹೇಳಬೇಕು, ಯಾರ ನಾಮ ಜಪ ಹೇಳಬೇಕು, ಮತ್ತೊಂದು ಯಾರನ್ನ ಆರಾಧನೆ ಮಾಡ್ಬೇಕು, ಯಾರನ್ನ ಪೂಜೆ ಮಾಡ್ಬೇಕು. ಈ ಶ್ಲೋಕ ಹೇಳಿ ಎಲ್ಲರೂ. ಆರಾಧನಾನಾಂ ಹಿ ಸರ್ವೇಷಾಂ ವಿಷ್ಣುರಾರಾಧನಂ ಪರಂ ತಸ್ಮಾತ್ ಪರತರಂ ದೇವಿ ತದೀಯಾನಾಂ ಸಮರ್ಚನಂ. ಇದು ಪದ್ಮ ಪುರಾಣದಲ್ಲಿ ಬರುತ್ತೆ. ನೀವು ಹೇಳ್ಬೋದು, ಪ್ರಭುಜಿ ಯಾವ ಪುರಾಣದಲ್ಲಿ? ಇದು ನೀವು ಹೇಳ್ತಾರೆ ಸರಿ ಇದೆಯೋ ಇಲ್ಲೋ ಅನ್ನಿಸ್ತದೆ ನನಗೆ. ಅದೇಗೆ ಶಿವ ಹೇಳ್ತಾರೆ ನನ್ನ ಪೂಜೆ ಮಾಡಬೇಡಿ, ನೀವು ವಿಷ್ಣುನ ಪೂಜೆ ಮಾಡಿ ಅಂತ. ಮೊದಲನೇದು ನಾನು ಹೇಳದ್ನಲ್ಲ, ಅದು ಬೃಹತ್ ವಿಷ್ಣು ಸಹಸ್ರನಾಮೋತ್ತರ ಅದ್ರಲ್ಲಿ ಬರುತ್ತೆ. ನಾನು ಮೊದಲನೇ ಒಂದು ಶ್ಲೋಕ ಹೇಳಿದ್ನಲ್ಲ, ರಾಮ ರಾಮೇತಿ ರಾಮೇತಿ, ಇದು ಪದ್ಮಪುರಾಣದಲ್ಲಿ ಬರುತ್ತೆ. ಸೊ ಈ ರೀತಿ ಹೇಳ್ತಾ ಇದ್ದಾರೆ. ಆರಾಧನಾನಾಂ ಹಿ ಸರ್ವೇಷಾಂ. ಸರ್ವೇಷಾಂ ಅಂತ ಹೇಳಿದ್ರೆ ಎಲ್ಲಾ ರೀತಿಯ ಆರಾಧನೆಗಳಲ್ಲಿ, ಎಲ್ಲಾ ರೀತಿಯ ವ್ರತಗಳಲ್ಲಿ, ಎಲ್ಲಾ ರೀತಿಯ ಹೋಮಗಳಲ್ಲಿ, ಎಲ್ಲಾ ರೀತಿಯ ಪೂಜೆಗಳಲ್ಲಿ, ಏನೆಲ್ಲ ನೀವು ಹೇಳ್ಬೋದು ಹೆಸರುಗಳನ್ನ, ಎಲ್ಲಾ ರೀತಿಯ ಆರಾಧನೆಗಳಲ್ಲಿ ಉತ್ತಮ ಆರಾಧನೆ ಅಂತ ಹೇಳಿದ್ರೆ ವಿಷ್ಣು ಆರಾಧನಂ ಪರಂ. ಪರಂ ಅಂತ ಹೇಳಿದ್ರೆ ತುಂಬಾ ಶ್ರೇಷ್ಠವಾಗಿರೋದು, ಮಿಗಿಲಾಗಿರುವಂಥದ್ದು, ಪ್ರಮುಖವಾಗಿರುವಂಥದ್ದು. ಅದ್ಯಾವುದು? ವಿಷ್ಣು ಆರಾಧನಂ ಪರಂ. ವಿಷ್ಣುವಿನ ಆರಾಧನೆ ತುಂಬಾ ಪ್ರಮುಖವಾಗಿರೋದು. ವಿಷ್ಣು ರಾಮ ಕೃಷ್ಣ ಇವರಲ್ಲಿ ವ್ಯತ್ಯಾಸ ಇಲ್ಲ. ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ ತಸ್ಮಾತ್ ಪರತರಂ ದೇವಿ ತದೀಯಾನಾಂ ಸಮರ್ಚನಂ. ಆದರೆ ಅದಕ್ಕಿಂತ ಉತ್ತಮವಾಗಿರೋದು ಆರಾಧನೆ ಮತ್ತೊಂದಿದೆ. ಒಂದು ಹೇಳಿದ್ರು ಎಲ್ಲದಕ್ಕಿಂತ ಮಿಗಿಲಾಗಿರೋ ಆರಾಧನೆ ಯಾವುದು? ವಿಷ್ಣುವಿನ ಆರಾಧನೆ. ಆದ್ರೆ ಹೇಳ್ತಾ ಇದ್ದಾರೆ ಅದಕ್ಕಿಂತ ಮಿಗಿಲಾಗಿರೋ ಆರಾಧನೆ ಮತ್ತೊಂದಿದೆ. ಅದ್ಯಾವುದು? ಯಾರು ಆ ವಿಷ್ಣುವಿನ ಆರಾಧನೆ ಮಾಡ್ತಾರಲ್ಲ ಅವರ ಆರಾಧನೆ ಮಾಡುವಂಥದ್ದು. ಅಂದ್ರೆ ಏನು? ಭಕ್ತರ ಆರಾಧನೆ ಮಾಡುವಂಥದ್ದು ಅಂತ ಹೇಳಿದ್ರೆ, ಭಕ್ತರ ಆರಾಧನೆ ಮಾಡಿದ್ರೆ ಏನಾಗುತ್ತೆ? ನಮಗೆ ಭಗವಂತನ ಕೃಪೆ ಸಿಕ್ಬಿಡುತ್ತೆ. ನಾವು ಭಕ್ತರ ಆರಾಧನೆ ಹೇಗೆ ಮಾಡೋದು? ಆ ಭಕ್ತರನ್ನ ಭಗವಂತ ಮಾಡ್ಬಿಡೋದು. ಕೆಲವು ಕಡೆ ನೀವು ನೋಡಿ, ಯಾರಾದ್ರೂ ಭಕ್ತರು ಅವರ ಇಷ್ಟೊಂದು ಶಕ್ತಿಯಿಂದ ಅವರು ಕೆಲವು ಸಲ ಭಗವಂತನ ಗುಣಗಾನವನ್ನ ಮಾಡ್ತಾರೆ, ಭಗವಂತನ ಆರಾಧನೆ ಮಾಡ್ತಾ ಇರ್ತಾರೆ. ಅವರು ಈ ಲೋಕ ಬಿಟ್ಟು ಹೋಗಿದ ತಕ್ಷಣ ಅವರನ್ನೇ ಮೂರ್ತಿ ಮಾಡಿ ಕೂಡಿಸ್ಬಿಡ್ತಾರೆ. ಆಮೇಲೆ ಭಗವಂತನ ಸೈಡ್ ಇಟ್ಬಿಡ್ತಾರೆ, ಅವ್ರನ್ನೇ ಪೂಜೆ ಮಾಡೋದು ಪ್ರಾರಂಭ ಮಾಡ್ತಾರೆ. ನೀವು ಎಷ್ಟೋ ಬಾರಿ ಗಮನಿಸಿರ್ಬೋದು. ಇದು ಅಪರಾಧ. ಯಾವಾಗ ನಾವು ಯಾರಾದ್ರೂ ಜೀವತತ್ವವನ್ನ ಭಗವಂತನನ್ನಾಗಿ ಮಾಡಿಬಿಟ್ರೆ ಅಪರಾಧ ಅವ್ರಿಗೂ ನಮಗೂ. ಇದರಿಂದ ಎಲ್ಲರೂ ಅಧೋಗತಿಗೆ ಹೋಗ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ನಾವು ಯಾರ ಆರಾಧನೆ ಮಾಡಬೇಕು? ವಿಷ್ಣುವಿನ ಆರಾಧನೆ ಮಾಡಬೇಕು. ಆದ್ರ ಜೊತೆನಲ್ಲಿ ಭಕ್ತರ ಆರಾಧನೆ ಅಂತ ಹೇಳಿದ್ರೆ ಏನು? ಭಕ್ತರ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಶಿವನ ಆರಾಧನೆಯನ್ನು ಮಾಡಬೇಕು. ಯಾವ ರೀತಿ ಮಾಡಬೇಕು? ಆದ್ರೆ ಶಿವನ ಆರಾಧನೆಯನ್ನು ಮಾಡಬೇಕು. ಅದು ಯಾವ ರೀತಿ ಮಾಡಬೇಕು? ಭಕ್ತನನ್ನ ಆರಾಧನೆ ಹೇಗೆ ಮಾಡ್ತೀವಿ ಆ ರೀತಿ ಶಿವನ ಆರಾಧನೆಯನ್ನು ಮಾಡಬೇಕು. ಇದರಲ್ಲಿ ಈ ಎರಡನ್ನ ಅವರು ಹೇಳಿದ್ರು. ಮೊದಲು ಹೇಳಿದ್ರು ಯಾರ ಮಂತ್ರ ಜಪ ಮಾಡಬೇಕು? ಶ್ರೀರಾಮನ ಜಪವನ್ನ ಮಾಡಬೇಕು. ಆಮೇಲೆ ಯಾರನ್ನ ಆರಾಧನೆ ಮಾಡಬೇಕು? ವಿಷ್ಣುವಿನ ಆರಾಧನೆಯನ್ನ ಮಾಡಬೇಕು. ಈ ರೀತಿಯಲ್ಲಿ ಅವರು ಎರಡನ್ನ ಹೇಳಿದ್ರು. ಒಂದು ದಿನ ಒಂದು ವ್ಯಕ್ತಿ, ಅವನು ಶಿವನ ತುಂಬಾ ಮಹಾನ್ ಭಕ್ತನಾಗಿದ್ದ. ಅವನು ಭೌತಿಕ ಇಚ್ಛೆಗಳನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ
ಅವನು ಭಕ್ತಿ ಮಾಡ್ತಾ ಇರಲಿಲ್ಲ, ತಪಸ್ಸೆ ಮಾಡ್ತಾ ಇರಲಿಲ್ಲ. ಅವನು ನಿಷ್ಕಾಮನಾಗಿ ಅವನು ಶಿವನ ಆರಾಧನೆಯನ್ನ ಮಾಡ್ತಾ ಇದ್ದ. ಆರಾಧನೆ ಮಾಡ್ತಾ ಮಾಡ್ತಾ ಅವನು ಎಷ್ಟು ಕಠಿಣವಾಗಿ ಪರಿಶ್ರಮ ಮಾಡ್ತಾ ತಪಸ್ಸು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಒಂದು ದಿನ ಅವನು ತಪಸ್ಯ ವೃಂದಾವನದಲ್ಲಿ ಮಾಡ್ತಾ ಇದ್ದ, ಶಿವನನ್ನ ತಪಸ್ಯ ಮಾಡ್ತಾ ಮಾಡ್ತಾ ಒಂದು ದಿನ ಅವನಿಗೆ ಶಿವರು ಪ್ರತ್ಯಕ್ಷರಾದ್ರು. ಶಿವ ಪ್ರತ್ಯಕ್ಷರಾಗಿ ಕೇಳಿದ್ರು, ಹೇ ವತ್ಸ, ಏನು ವರ ಬೇಕು? ಈ ರೀತಿ ನೀವೇನಾದ್ರು ಪೂಜೆ ಮಾಡ್ತಾ ಇದ್ರೆ, ಒಂದು ದಿನ ಶಿವ ನಿಮ್ಮ ಮುಂದೆ ಬಂದ್ಬಿಟ್ರೆ ಏನ್ ಕೇಳ್ತೀರಿ ನೀವು? ಶಿವ ಏನಾದ್ರು ಬಂದ್ಬಿಟ್ರೆ ನಿಮ್ಮ ಮುಂದೆ, ನೀವು ಪೂಜೆ ಮಾಡ್ತಾ ಇದ್ದೀರಿ, ಅಭಿಷೇಕ ಮಾಡ್ತಾ ಇದ್ದೀರಿ, ಆಗ ಶಿವ ಬಂದ್ಬಿಡ್ತಾರೆ, ಪ್ರತ್ಯಕ್ಷರಾಗ್ತಾರೆ, ಕೇಳ್ತಾರೆ ಏನ್ ಬೇಕು, ಏನ್ ಹೇಳ್ತೀರಿ? ಕೆಲವರು ಹೇಳ್ತಾರೆ, ಪ್ರಭುಜಿ 1 ನಿಮಿಷ ವೇಟ್ ಮಾಡಿ, ನಾನೊಂದು ಲಿಸ್ಟ್ ಬರೆದ್ಬಿಡ್ತೀನಿ, ಆಮೇಲೆ ಲಿಸ್ಟ್ ಸಬ್ಮಿಟ್ ಮಾಡ್ತೀನಿ, ಆಮೇಲೆ ನೀವು ವರ ಕೊಡಿ. ಸಾಮಾನ್ಯವಾಗಿ ಈ ರೀತಿ ಭಗವಂತ ಏನಾದ್ರು ಪ್ರತ್ಯಕ್ಷ ಆಗಿದ ತಕ್ಷಣ ನಾವು ಎಷ್ಟೊಂದು ವರಗಳನ್ನ, ಯಾವ ರೀತಿ ವರಗಳನ್ನ ಕೇಳ್ತೀವಿ? ಭೌತಿಕ ವರಗಳನ್ನ ಕೇಳ್ತೀವಿ. ಆದ್ರೆ ಈ ವ್ಯಕ್ತಿ ಕೇಳ್ದ, ನನಗೆ ನನ್ನ ಬುದ್ಧಿ ಅಷ್ಟು ಚುರುಕಾಗಿಲ್ಲ, ನಾನು ಯಾವುದು ಒಳ್ಳೇದು ಅಂತ ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನೀವೇ ಹೇಳಿ, ನನಗೆ ಎಲ್ಲಾ ವರಗಳಲ್ಲಿ ಉತ್ತಮವಾದ ವರ ಬೇಕು. ಅದು ನಿಮಗೆ ನನಗಿಂತ ಜಾಸ್ತಿ ಬುದ್ಧಿ ಇದೆ, ಹೌದಲ್ಲ? ನಮ್ಮ ತಲೆ ದೊಡ್ಡದಿದೆಯಾ, ಭಗವಂತ ತಲೆ ದೊಡ್ಡದಿದೆಯಾ? ಒಪ್ಕೊಳ್ತೀವಲ್ಲ? ಕೆಲವರು ಒಪ್ಕೊಳ್ತಾ ಇಲ್ಲ ಅನ್ಸುತ್ತೆ. ಹಾ, ಎಲ್ಲರೂ ಒಪ್ಕೊಳ್ತೀವಿ, ಭಗವಂತನ ತಲೆ ಸ್ವಲ್ಪ ದೊಡ್ಡದಿದೆ, ಸ್ವಲ್ಪ ಅದ್ರ ದೊಡ್ಡದಿದೆ ನಮ್ದ. ಸೊ ಹಾಗಿದ್ರೆ ಭಗವಂತನಿಗೆ ಏನು ವರ ಬೇಕು ಅಂತ ಹೇಳಿ ಭಗವಂತನಿಗೆ ಇನ್ನೂ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರ ಆ ಭಕ್ತ ಹೇಳಿದ್ರು, ನೀವು ಡಿಸೈಡ್ ಮಾಡಿ, ಆದ್ರೆ ನನಗೆ ಬೆಸ್ಟ್ ಬೆನೆಡಿಕ್ಷನ್, ಎಲ್ಲಾ ವರಗಳಲ್ಲಿ ಉತ್ತಮವಾದ ವರ ಬೇಕು ನನಗೆ. ಆಗ ಶಿವ ಹೇಳ್ತಾರೆ ಈ ರೀತಿ, हे वत्स, आप अभी वृंदावन में एक योगी गोस्वामी है, उस गोस्वामी के पास आप जाइए और उनके पास एक बहुत अमूल्य रत्न है, वो रत्न आपको किधर भी नहीं मिलेगा, ये पूरे जगत में, ब्रह्मांड में वो ऐसा रत्न आपको किधर भी नहीं मिलेगा, मगर इस गोस्वामी के पास है. गोस्वामी के पास रत्न होते हैं, मगर शिवजी बोल रहे हैं, एक इधर एक गोस्वामी है, उनका नाम है सनातन. कौन है? सनातन गोस्वामी के पास एक अमूल्य रत्न है, आप जाकर वो उनसे पूछिए. तो इनको बहुत वो तुरंत वो जा पड़ते हैं और जाकर सनातन जी को पूछते हैं, मैं शिव जी का भक्त हूं, मुझे शिव जी दर्शन दिए और शिव जी बोल रहे हैं आपके पास एक बहुत अमूल्य रत्न है, कृपया मुझे वो दे दीजिए. तब सनातन जी बोले, उधर वो एक निशान कर रहे थे, उनके घर के सामने ही एक बहुत बड़ा डस्टबिन था, वो बोल रहे थे उधर एक पारसमणि है, वो आप ले सकते हैं. वो पारसमणि क्या है? जो कुछ भी आप उससे स्पर्श करते हैं वो क्या होता है? सोना बन जाता है. ಆ ಪಾರಸ್ಮಣಿ ಸ್ಪರ್ಶ ಮಾಡಿದ ತಕ್ಷಣ ಚಿನ್ನ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಅವ್ರು ಹೇಳಿದ್ರು, ಅವ್ರು ತಕ್ಷಣ ಅದು ತಗೊಳ್ಳೋದಕ್ಕೆ ಹೋದ್ರು. ಆಮೇಲೆ ತಗೊಂಡು ಅವ್ರಿಗೆ ತುಂಬ ಖುಷಿಯಾಗೋಯ್ತು, ನನಗೆ ಸಂಪೂರ್ಣ ಜಗತ್ತಿನಲ್ಲಿ ಎಲ್ಲೂ ಇಲ್ದಿರೋಂತಹ ಈ ಅಮೂಲ್ಯ ರತ್ನ ಸಿಕ್ಕಿದೆ. ಅವರು ಹೋಗೋದು ಪ್ರಾರಂಭ ಮಾಡಿದ್ರು. ಆಮೇಲೆ ತಕ್ಷಣ ಫ್ಲಾಶ್ ಆಯ್ತು ಅವ್ರಿಗೆ, ಇದೇನಾದ್ರೂ ತುಂಬಾ ಅಮೂಲ್ಯವಾಗಿರ್ತಾ ಇದ್ದಿದ್ರೆ ಅದು ಡಸ್ಟ್ಬಿನ್ ಅಲ್ಲಿ ಇಡ್ತಾರ? ಏನಾದ್ರೂ ಅಮೂಲ್ಯವಾಗಿರೋದು ಏನಾದ್ರು ಇದ್ರೆ ಎಲ್ಲಿ ಇಡ್ತೀರಿ ನೀವು? ಲಾಕರ್ ಅಲ್ಲಿ ಹಾಕಿ ಪೂರ್ತಿ ಲಾಕ್ ಮಾಡಿ 2-3 ಸಲ ನೋಡ್ತೀವಿ ಲಾಕ್ ಆಗಿದೆ ಅಲ್ಲ, ಆಮೇಲೆ ಜೋಬನಲ್ಲಿ ಇಟ್ಕೊಂಡು ಅಲ್ಲೂ ಇಲ್ಲೂ ಇಡೋದಿಲ್ಲ ನಾವು, ಅವನ್ನೆಲ್ಲ ಜೋಪಾನವಾಗಿ ಇಟ್ಕೊಂಡಿರ್ತೀವಿ. ಆಮೇಲೆ ಮುಟ್ಟಿ ಮುಟ್ಟಿ ನೋಡ್ತಾ ಇರ್ತೀವಿ, ಹಾ ಇದೆ ಅಲ್ಲ ಇದೆ ಅಲ್ಲ. ಸೊ ಆ ರೀತಿ. ಆದ್ರೆ ಇವ್ರು ಎಲ್ಲಿಟ್ಟಿದ್ದಾರೆ? ಡಸ್ಟ್ಬಿನ್ ಅಲ್ಲಿ ಇಟ್ಟಿದ್ದಾರೆ. ಹಂಗಾದ್ರೆ ಇವ್ರು ನನಗೆ ಮೋಸ ಮಾಡ್ತಾ ಇದ್ದಾರೆ. ಈ ಗೋಸ್ವಾಮಿ ನನಗೆ ನನ್ನ ಅಮೂಲ್ಯವಾದ ರತ್ನ ಕೊಡ್ತಾ ಇಲ್ಲ, ಡಸ್ಟ್ಬಿನ್ ಅಲ್ಲಿರೋದೇನೋ ಕೊಡ್ತಾ ಇದ್ದಾರೆ, ಅವ್ರ ಟಿಜೋರಿನಲ್ಲಿರೋದು ಕೊಡ್ತಾ ಇಲ್ಲ ನನಗೆ. ಅದಕ್ಕೋಸ್ಕರ ಮತ್ತೊಮ್ಮೆ ಹೋಗ್ತಾರೆ. ಮತ್ತೊಮ್ಮೆ ಹೋಗಿ ಕೇಳ್ತಾರೆ, ओ गोसाई जी, दया करके मुझे आप धोखा मत दीजिए, मुझे आपके पास जो बहुत अमूल्य है वही दीजिए मुझे. तब सनातन जी बोलते हैं, जो आप पारसमणि आप लिए हैं ना,
ಜೋ ಆಕರ್ ಓ ಯಮುನಾ ಮೇ ಫಿಕ್ಕರ್ ಆ ಜಾಯಿ. ಈಗ ಅನ್ನಿಸ್ತಾ ಇತ್ತು ಇವ್ರಿಗೇನು ಅನ್ನಿಸ್ತು, ಈ ಅಮೂಲ್ಯವಾಗಿರೋ ರತ್ನ ಪಾರಸ್ಮಣಿ ಸ್ಪರ್ಶಮಣಿ ನನ್ನ ಕೈಲಿದೆ, ಇದು ನನ್ನ ಯಮುನಾ ನದಿಲಿ ಹಾಕ್ಬಿಟ್ರೆ ಮತ್ತೊಮ್ಮೆ ಸಿಗುತ್ತೆ, ಸಿಗೋದಿಲ್ಲ. ಆದ್ರೆ ಅವರು ಹಾಕ್ಬಿಟ್ರು. ಸ್ಪರ್ಶಮಣಿ ಏನ್ ಮುಟ್ಟಿದ್ರು ಚಿನ್ನ ಹೋಗ್ಬಿಡ್ತಾ ಇತ್ತು. ಅದನ್ನ ಯಮುನಲ್ಲಿ ಹಾಕಿ ಬಂದ್ರು ವಾಪಸ್. ಆಮೇಲೆ ಅವ್ರಿಗೆ ಸನಾತನ ಗೋಸ್ವಾಮಿ ಬಂದ ಮೇಲೆ ಹೇಳ್ತಾರೆ, ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ಅವ್ರ ಕಿವಿನಲ್ಲಿ ಆ ಅಮೂಲ್ಯ ರತ್ನವನ್ನ ಕೊಡ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಿಮ್ಮೆಲ್ಲರಿಗೂ ಅನ್ನಿಸ್ತು ಇದು ಅಮೂಲ್ಯವಾದ ರತ್ನ ಅಂತ? ಹಾ, ನೀವ್ ಹೇಳ್ತೀರಿ ಪ್ರಭುಜಿ ಇದು ಪ್ರತಿದಿನನೇ ಇದೆ ನನ್ನ ಜೊತೆ, ಪ್ರತಿದಿನ ಇದನ್ನ ನಾನು ಹೇಳ್ತಾನೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ ನಾನು. ಅದೇಗಿದು ಅಮೂಲ್ಯವಾದ ರತ್ನ ಇದು? ನೋಡಿ, ಮಂತ್ರ ಸನಾತನ ಗೋಸ್ವಾಮಿ ಹೇಳೋದು ಒಂದೇ, ನಾವು ಹೇಳೋದು ಒಂದೇ. ಆದರೆ ಅವರ ಅನುಭವ ಹೇಗಿದೆ? ಸ್ಪರ್ಶಮಣಿಗಿಂತ ಹೆಚ್ಚು ಅಮೂಲ್ಯವಾಗಿರೋ ರತ್ನ ಇದು ಅಂತ. ಶಿವ ಹೇಳ್ತಾ ಇರೋ ಮಂತ್ರನೂ ಇದೆ, ಆದ್ರೆ ನಮಗಿದು ಅನುಭವ ಆಗ್ತಾ ಇಲ್ಲ. ಇದರ ಅಮೂಲ್ಯತೆ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆ? ಒಂದು ದಿನ ಒಬ್ಬ ವ್ಯಕ್ತಿ, ಅವನು ಗುರುಕುಲದಲ್ಲಿ ಒಬ್ಬ ಗುರುವಿನ ಆಶ್ರಮಕ್ಕೆ ಹೋಗ್ತಾರೆ. ಅವರು ಹೇಳ್ತಾರೆ, ನನಗೆ ಯಾವುದಾದ್ರೂ ಒಂದು ಪವರ್ಫುಲ್ ಮಂತ್ರ ಕೊಡಿ, ನಾನು ಅದನ್ನು ಜಪ ಮಾಡಬೇಕು. ಕೆಲವು ಸಲ ಎಲ್ಲರಿಗೂ ಅನ್ನಿಸ್ತಾ ಇರುತ್ತೆ, ಈಗ ಪವರ್ಫುಲ್ ಸೀಕ್ರೆಟ್, ನನಗೆ ಒಂದು ಪವರ್ಫುಲ್ ಸೀಕ್ರೆಟ್, ಯಾರಿಗೂ ಗೊತ್ತಿಲ್ಲದೆ ಇರೋದು, ಯಾರಿಗೂ ಗೊತ್ತಾಗದೇ ಇರೋಂತಹ ಸೀಕ್ರೆಟ್ ಮಂತ್ರ ಕೊಡಿ ನನಗೆ. ಆ ರೀತಿ ಅವರು ಹೋಗಿ ಕೇಳ್ತಾರೆ ಗುರುಗೆ. ಆಗ ಗುರು ಅವ್ರು ಹೇಳ್ತಾರೆ, 6 ತಿಂಗಳು ನೀನು ಸೇವೆ ಮಾಡಬೇಕು ಅಂತ. ಆಯ್ತು ಅಂತ ಹೇಳಿ ಎಲ್ಲ ಸೇವೆಯನ್ನು ಮಾಡ್ತಾನೆ. ತುಂಬ ಏನು ಹೇಳಿದ್ದು ಎಲ್ಲವನ್ನು ಚಾಚು ತಪ್ಪದೆ ಎಲ್ಲವನ್ನು ತುಂಬ ಚೆನ್ನಾಗಿ ಮಾಡ್ತಾನೆ. ಆಮೇಲೆ ಶಾಸ್ತ್ರ ಅಧ್ಯಯನವನ್ನು ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆಮೇಲೆ ಮತ್ತೊಮ್ಮೆ ಬಂದು ಕೇಳ್ತಾನೆ 6 ತಿಂಗಳಾದ್ಮೇಲೆ, ಗುರುಗಳೇ ನೀವು ಹೇಳಿದ್ರಿ ಒಂದು ಸೀಕ್ರೆಟ್ ಮಂತ್ರ ನನಗೆ ಕೊಡ್ತೀರಿ ಅಂತ. ಆಯ್ತು ಅಂತ ಹೇಳಿ ಇವರು ಆ ಸೀಕ್ರೆಟ್ ಮಂತ್ರವನ್ನು ಹೇಳ್ಕೊಡ್ತಾರೆ. ಯಾವುದು ಆ ಮಂತ್ರ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವನ್ಗನ್ಸ್ತು, ನನಗೆ ಗುರು ಯಾರಿಗೂ ಕೊಡದೇ ಇರುವಂಥ ಸೀಕ್ರೆಟ್ ಮಂತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಆಯ್ತು ಗುರುಗೆ ನಮಸ್ಕಾರ ಮಾಡಿದ್ದು ಗುರುದಕ್ಷಿಣೆಯನ್ನು ಕೊಟ್ಟು ವಾಪಸ್ ಬರೋದು ಪ್ರಾರಂಭ ಮಾಡ್ತಾನೆ. ಆಮೇಲೆ ಅಲ್ಲಿಂದ ವಾಪಸ್ ಮನೆಗೆ ಬರುವಾಗ ಆಟೋ ತಗೊಳ್ತಾನೆ. ಆಟೋನಲ್ಲಿ ಆಟೋ ಅಲ್ಲ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮ್ಮ ಫಕೀರಪ್ಪ ಪ್ರಭು ತರ ಆಟೋ ಓಡಿಸ್ತಾನೆ ಹರೇ ಕೃಷ್ಣ ಮಂತ್ರ ಹೇಳ್ತಾ ಇದ್ದಾರೆ. ಆಮೇಲೆ ಅವನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ, ಹರೇ ಕೃಷ್ಣ ಮಹಾಮಂತ್ರ ನಮ್ಮ ಗುರು ಹೇಳಿದ್ರು ಇದು ಯಾರಿಗೂ ಗೊತ್ತಿಲ್ಲ, ಸೀಕ್ರೆಟ್ ಇದೆ ಅಂತ. ಆದ್ರೆ ಈ ಆಟೋ ಅಲ್ಲವೂ ಗೊತ್ತಿದೆ. ಆಮೇಲೆ ಮತ್ತೆ ಮುಂದೆ ಹೋಗಿ ನೋಡ್ತಾರೆ, ಅಲ್ಲಿ ಒಬ್ಬ ಬಟ್ಟೆ ಒಗಿತಾ ಇದ್ದ ಕೆರೆ ಹತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ. ಈ ರೀತಿ ಅವನ್ಗನ್ನಿಸ್ತು ಈ ಧೋಬಿಗೂ ಗೊತ್ತಿದೆ ಹರೇ ಕೃಷ್ಣ ಮಂತ್ರ. ಆಮೇಲೆ ಮತ್ತೊಂದು ಕಡೆ ಹೋಗ್ತಾನೆ, ಅಲ್ಲಿ ಮತ್ತೊಬ್ಬಳು ಒಂದು ಹಸು ದನ ಮೇಯಿಸ್ತಾ ಇದ್ಲು. ಆಮೇಲೆ ದನವನ್ನ ತೊಳಿತಾ ಇದ್ಲು ಒಂದು ಕೆರೆನಲ್ಲಿ. ಅವಳು ಆ ಬ್ರಷ್ ಅನ್ನ ತಗೊಂಡು ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ. ಇವನ್ಗೆ ತುಂಬಾ ಬೇಜಾರಾಗ್ಬಿಡುತ್ತೆ, ಗುರು ನನಗೆ ಮೋಸ ಮಾಡಿಬಿಟ್ರು. ನಾನು ಕೇಳಿದೆ ಸೀಕ್ರೆಟ್ ಮಂತ್ರ ಕೊಡಿ ಅಂತ, ಪವರ್ಫುಲ್ ಸೀಕ್ರೆಟ್ ಮಂತ್ರ ಕೊಡಿ ಅಂತ. ಆದ್ರೆ ಅವರು ನನಗೆ ಈ ಮಂತ್ರ ಕೊಟ್ಟಿದ್ದಾರೆ, ಎಲ್ಲರಿಗೂ ಗೊತ್ತಿದೆ ಅದು, ನಂಗೆ ಗುರು ಮೋಸ ಮಾಡಿಬಿಟ್ಟಿದೆ ಅಂತ ಮತ್ತೆ ವಾಪಸ್ ಹೋಗ್ತಾರೆ. ಅವರು ವಾಪಸ್ ಹೋಗಿ ಗುರು ಕೇಳ್ತಾರೆ, ನೀವು ನನಗೆ ಸೀಕ್ರೆಟ್ ಮಂತ್ರ ಕೊಡ್ತೀನಿ ಅಂತ ಹೇಳಿದ್ರಿ, ಆದ್ರೆ ಈ ಮಂತ್ರ ಆಟೋವಾನಿಗೂ ಗೊತ್ತಿದೆ, ಆ ಧೋಬಿಗೂ ಗೊತ್ತಿದೆ, ಆಮೇಲೆ ಆ ದನ ಮೇಯಿಸ್ತಾಳ ಅವ್ರಿಗೂ ಗೊತ್ತಿದೆ. ಈ ಮಂತ್ರವನ್ನ ನೀವು ನನಗೆ ಕೊಟ್ಟಿದ್ದೀರಿ. ಆಗ ಗುರು ಮತ್ತೊಮ್ಮೆ ಹೇಳ್ತಾರೆ, ಅವರೊಂದು ಕಲ್ಲನ್ನ ತಗೊಳ್ತಾರೆ, ಒಂದು ತುಂಬಾ ಹೊಳಿತಾ ಇರುತ್ತೆ ಆ ಕಲ್ಲು. ಆ ಹೊಳಿತಾ ಇರೋ ಕಲ್ಲನ್ನ ತಗೊಂಡೋಗಿ ಹೇಳ್ತಾರೆ, ನೀವು ಇದನ್ನ ಆ ಧೋಬಿಗೆ ಕೊಡಿ, ಆಮೇಲೆ ಆ ಆಟೋ ಓಡಿಸ್ತಾನಲ್ಲ ಅವನಿಗೆ ಕೊಡಿ, ಆಮೇಲೆ
ಆ ದನ ಮೇಯಿಸ್ತಾಳಲ್ಲ ಅವಳಿಗೆ ಹೋಗಿ ಕೊಡಿ. ಇದಕ್ಕೆ ಅವ್ರು ಎಷ್ಟು ಕೊಡ್ತಾರೆ ದುಡ್ಡು ಕೇಳ್ಕೊಂಡು ಬನ್ನಿ ಅಂತ ಹೇಳಿ ಅದೊಂದು ಕಲ್ಲನ್ನ, ಮಿಂಚ್ತಾ ಇರೋ ಕಲ್ಲನ್ನ ಹೋಗಿ ಅವನು ಗುರು ಅವನು ಕೊಡ್ತಾರೆ. ಅವನು ಆ ಕಲ್ಲನ್ನು ತಗೊಂಡೋಗಿ ಆಟೋವನ್ನು ಕೊಡಿಸ್ತಾನೆ. ಆಟೋವನ್ ಹೇಳ್ತಾನೆ, ಈ ಕಲ್ಲಿಗೆ ಎಷ್ಟು ಕೊಡ್ತೀಯ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಈ ಕಲ್ಲು ನನ್ನ ಕಾಲು ಕೆಲವು ಸಲ ಎಷ್ಟೊಂದು ಧೂಳು ಕುತ್ಕೊಂಡಿರುತ್ತೆ, ಅದನ್ನ ಕೆರಿಯೋದಕ್ಕೆ ಕೆಲವು ಸಲ ಕಲ್ಲು ಬೇಕಾಗುತ್ತೆ, ಇದು ಚೆನ್ನಾಗಿದೆ, ಈ ಕಲ್ಲನ್ನ ಇಟ್ಕೊಂಡಿರ್ತೀನಿ ಅಂದ. ಅವನು ಹೇಳ್ತಾನೆ, ಎಷ್ಟು ಕೊಡ್ತೀರಿ? ಒಂದು 2-3 ರೂಪಾಯಿ. ಅವನು ಹೇಳ್ತಾನೆ, ಆಯ್ತು ಬಿಟ್ಬಿಟ್ಟು ಇವನು ಧೋಬಿ ಹತ್ರ ಹೋಗ್ತಾನೆ. ಅವನು ಹೇಳ್ತಾನೆ, ಬಟ್ಟೆ ಒಗೆಯೋದಕ್ಕೂ ನನಗೆ ಕಲ್ಲು ಬೇಕು, ಈ ಕಲ್ಲು ತುಂಬಾ ಚೆನ್ನಾಗಿದೆ. ಆಮೇಲೆ ಈ ದನ ಮೇಯಿಸ್ತಾಳು ಅವಳಿಗೂ ಕೇಳ್ತಾನೆ, ಇದು ದನ ಉಜ್ಜೋದಕ್ಕೆ ಚೆನ್ನಾಗಿದೆ. ಆ ರೀತಿಯಾಗಿ ಆಮೇಲೆ ಅನಿಸುತ್ತೆ ಅವನಿಗೆ ಉತ್ತರ ಸ್ವಲ್ಪ ಸ್ವಲ್ಪ ತಿಳಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೆ ಗುರು ಹತ್ರ ಹೋಗ್ತಾನೆ. ಆಗ ಗುರು ಕೇಳ್ತಾರೆ, ಇವ್ರು 3 ಜನ ಕೊಡೋದಕ್ಕೆ ಏನೆಲ್ಲ, ಎಷ್ಟು ಕೊಡೋದಕ್ಕೆ ತಯಾರಿದ್ದಾರೆ ಈ ಕಲ್ಲಿಗೆ? ಆಗ ಇವನು ಹೇಳ್ತಾನೆ, ಅವ್ರಿಗೆ ಈ ಕಲ್ಲಿನ ಬೆಲೆ ಗೊತ್ತಾಗ್ತಾ ಇಲ್ಲ. ನೀವು ಕೊಟ್ರಿ ವಜ್ರ, ಡೈಮಂಡ್, ಆದ್ರೆ ಅದರ ಬೆಲೆ ಇವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆಗ ಗುರು ಹೇಳ್ತಾರೆ, ನಿನಗೆ ಕೊಟ್ಟಿರೋ ಮಂತ್ರನೂ ಅದೇ ರೀತಿ ಇದೆ. ನಿನಗೆ ಕೊಟ್ಟಿರೋ ಮಂತ್ರ ಯಾವುದು? ಹರೇ ಕೃಷ್ಣ ಮಹಾಮಂತ್ರ. ಆ ಮಂತ್ರ ಶಿವನೂ ಜಪ ಮಾಡ್ತಾ ಇದ್ದಾರೆ ಕೈಲಾಸದಲ್ಲಿ. ಆ ಮಂತ್ರವನ್ನ ಎಲ್ಲ ದೇವಾದಿ ದೇವತೆಗಳು ಜಪ ಮಾಡ್ತಾ ಇದ್ದಾರೆ. ಆ ಮಂತ್ರವನ್ನೇ ನಮಗೂ ಕೊಟ್ಟಿದ್ದಾರೆ ನಮ್ಮ ಗುರುಗಳು. ಆದ್ರೆ ಆ ಜಪ ಮಾಡ್ತಾ ಇರುವಾಗ ನಮಗೆ ಅನ್ಸುತ್ತೆ, ತುಂಬಾ ಕಷ್ಟ ಇದೆ ಈ ಜಪ ಮಾಡೋದು, ನಾನು ಯಾಕೆ 16 ರೌಂಡ್ ಜಪ ಮಾಡೋದು ಸಂಕಲ್ಪ ತಗೊಂಡ್ಬಿಟ್ನೋ, ಯಾಕೆ ಇಸ್ಕಾನ್ ಹೋಗಿ ನಾನು ಸಿಕ್ಕಾಕೊಂಡ್ಬಿಟ್ನೋ, ಆ ರೀತಿ ಕೆಲಸ ಎಲ್ಲ ನಮಗೆ ಅನ್ಸುತ್ತೆ. ಆದರೆ ಇದರ ಬೆಲೆ ನಮಗೆ ತಿಳಿತಾ ಇಲ್ಲ. ಅದೇ ರೀತಿ ಕೆಲವು ಸಲ ನಮಗೆ ಸಿಕ್ಕಿರುವಂತಹ ಭಕ್ತಿ ಮಾಡುವಂತಹ ಈ ಸಾಧನಾ ಮಾರ್ಗ ಏನು ಸಿಕ್ಕಿದೆಯಲ್ಲ, ಈ ಭಗವದ್ಗೀತೆಯ ಜ್ಞಾನ, ಶ್ರೀಮದ್ ಭಾಗವತದಲ್ಲಿರೋ ಜ್ಞಾನ, ಇದು ಸಂಪೂರ್ಣ ಜಗತ್ತಿನಲ್ಲಿ ಎಲ್ಲೇ ತಿರುಗಿದ್ರೂ ಇದು ಸಿಗೋದಿಲ್ಲ. ಆದ್ರೆ ಇದು ನಮಗೆ ಸಿಗ್ತಾ ಇದೆ. ಅದು ಯಾವಾಗ ಸಿಗ್ತಾ ಇದೆಯಲ್ಲ, ಅದನ್ನ ನಾವು ಸರಿಯಾಗಿ ಅದನ್ನ ಸ್ವೀಕಾರ ಮಾಡಿಲ್ಲ ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ, ಅದು ಕಳೆದೋಗ್ಬಿಡುತ್ತೆ. ಯಾವಾಗ ಕಳೆದೋಗ್ಬಿಡುತ್ತೆ ಆಗ ಮತ್ತೆ ಅದನ್ನ ನಾವು ಪಡೆಯೋದಕ್ಕಾಗೋದಿಲ್ಲ. ಸೊ ಯಾಕೆ ಹೇಳಿದ್ದನ್ನ, ಈ ಶಿವನ ಭಕ್ತನಿಗೆ ಅವರು ವೃಂದಾವನಕ್ಕೆ ಕಳಿಸ್ಕೊಟ್ಟಿರ್ತಾರೆ ಸನಾತನ ಗೋಸ್ವಾಮಿಯನ್ನ ಭೇಟಿ ಮಾಡಿ ಈ ಅಮೂಲ್ಯ ರತ್ನವನ್ನ ಅವರಿಂದ ಪಡ್ಕೊಳ್ಳೋದಕ್ಕಾಗಿ. ಅದಕ್ಕೋಸ್ಕರ ಸನಾತನ ಗೋಸ್ವಾಮಿ ಇವನಿಗೆ ಹರಿನಾಮ ದೀಕ್ಷೆಯನ್ನ ಕೊಡೋದ್ರಲ್ಲಿ ಅವರು ಮುಂದಾಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇವನು ಮೊದಲೇ ಆ ಸ್ಪರ್ಶಮಣಿಯನ್ನ ಯಮುನಾ ನದಿ ತೀರದಲ್ಲಿ ಹಾಕ್ಬಿಟ್ಟು ಬಂದ್ಬಿಟ್ಟ. ನೋಡಿ, ಒಂದು ನಾವು ಪಡಿಬೇಕು, ಆಧ್ಯಾತ್ಮಿಕ ವಸ್ತು ಪಡಿಬೇಕು ಅಂತ ಹೇಳಿದ್ರೆ ಈ ಭೌತಿಕ ವಸ್ತುವಿನಲ್ಲಿರುವಂತಹ ಮೋಹ ಬಿಡಬೇಕಾಗತ್ತೆ. ಎಲ್ಲಿ ತನಕ ಭೌತಿಕ ವಸ್ತುಗಳಲ್ಲಿ ಮೋಹ ಇರುತ್ತಲ್ಲ, ಅಲ್ಲಿ ತನಕ ನಮಗೆ ಭಗವಂತ ಪ್ರಾಪ್ತಿ ಆಗೋದಿಲ್ಲ. ನೋಡಿ, ಈ ಜಗತ್ತಿನಲ್ಲಿ ನಾವು ಪ್ರೇಮ ಏನಾದ್ರೂ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬರಿಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಹೌದಲ್ಲ? ಕೆಲವು ಪ್ಲೇ ಬಾಯ್ಸ್ ಇರ್ತಾರೆ, ಅವ್ರಿಗೆ ಎಷ್ಟೊಂದು ಪಾರ್ಟ್ನರ್ಸ್ ಇರ್ತಾರೆ. ಆದ್ರೆ ಯಾರಾದ್ರೂ ಪ್ರೇಮ ಮಾಡ್ಬೇಕು ಅಂದ್ರೆ ಎಷ್ಟು ಜನಕ್ಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಒಬ್ರಿಗೆ. ಯಾಕೆ? ಈಗ ಇನ್ನು ಮತ್ತೊಂದು ಪ್ರಶ್ನೆ ಕೇಳ್ತೀನಿ. ಈಗ ನಿಮಗೆಲ್ಲರಿಗೂ ಕೇಳ್ತೀನಿ, ನೀವು ಸಂಪೂರ್ಣವಾಗಿ ನಿಮ್ಮ ಮನಸ್ಸನ್ನ 2 ವಸ್ತುಗಳನ್ನ ಯೋಚನೆ ಮಾಡೋದ್ರಲ್ಲಿ ಇಡಿ, ಆಗತ್ತೆ? ಸಾಧ್ಯ ಆಗತ್ತೆ? ನೀವು ಅಟ್ ಎ ಟೈಮ್ ಒಂದೇ ಒಂದು ವಸ್ತುವಿನ ಬಗ್ಗೆ ಆ ಥರ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಈಗ ನಿಮ್ಗೆ ಹೇಳಿದ್ರೆ, ನೀವಿಬ್ರು ರಾಮ ಮತ್ತೆ ಕೃಷ್ಣ ಇಬ್ರನ್ನು ಸಂಪೂರ್ಣವಾಗಿ ನೋಡಿ, ಆಗತ್ತೆ? ರಾಮ ಇಲ್ಲ ಕೃಷ್ಣನ ನೋಡೋದಕ್ಕೆ ಸಾಧ್ಯ ಆಗತ್ತೆ. ನಮ್ಮ ಮನಸ್ಸು ಒಂದೇ ಕಡೆ ನಾವು ಇಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಮ್ಮ ಹೃದಯನೂ ಅಷ್ಟೇ ಒಂದೇ ಕಡೆ ಒಬ್ಬರಿಗೆ ಮಾತ್ರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ನಾವೇನಾದ್ರೂ ಈ ಭೌತಿಕ ಜಗತ್ತಿನಲ್ಲಿ ನಮ್ಮ ಹೃದಯ ಎಲ್ಲ ಕೊಟ್ಬಿಟ್ಟಿದ್ರೆ ಭಗವಂತನಲ್ಲಿ ಕೊಡೋದಕ್ಕೆ ಸಾಧ್ಯ ಆಗತ್ತಾ? ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಾವು? ನಮ್ಮ ಹೃದಯವನ್ನ ಎಲ್ಲಾ ಕಡೆ ತಗೊಂಡು ಎಲ್ಲಿ ಇಡಬೇಕು? ಭಗವಂತನ
ಪಾದ ಕಮಲಗಳಿಗೆ ನಾವು ಇಡಬೇಕಾಗತ್ತೆ. ಸೊ ಈ ರೀತಿ ಭಗವಂತ ಎಲ್ಲರಿಗೂ ಏನು ದಯ ಪಾಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ರೀತಿ ಅವರು ಭಗವಂತನನ್ನ ಹೇಗೆ ಆರಾಧನೆ ಮಾಡಬೇಕು ಅದನ್ನ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಕೊನೆಯದಾಗಿ ಇದನ್ನ ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ ಮತ್ತೊಂದು ಶ್ಲೋಕವನ್ನ ತೋರಿಸ್ಕೊಡ್ತೀನಿ. ಅದರಲ್ಲಿ ಶಿವ ಹೇಳ್ತಾ ಇದ್ದಾರೆ, ಎಲ್ಲಾ ಭಕ್ತರಲ್ಲಿ ನನಗೆ ತುಂಬಾ ಪ್ರಿಯರಾದ ಭಕ್ತರು ಯಾರು? ತಿಳ್ಕೊಳ್ಳೋದಕ್ಕೆ ಆಸೆ ಇದೆ? ನಿಮ್ಗೆಲ್ಲರೂ ತಿಳ್ಕೊಳ್ಳೋದಕ್ಕೆ ಆಸೆ ಇಲ್ಲ ಅನ್ಸುತ್ತೆ. ಈಗ ನೋಡಿ, ಒಂದು ಸನ್ನಿವೇಶ ಬರ್ತಾ ಇದೆ. ಈ ಸನ್ನಿವೇಶದಲ್ಲಿ ಹೇಳ್ತಾ ಇದ್ದಾರೆ, ಒಂದು ದಿನ ಪ್ರಾಚೀನ ಬರ್ಹಿ, ಇದು ಶ್ರೀಮದ್ ಭಾಗವತದಲ್ಲಿ ಬರುತ್ತೆ, 4ನೇ ಸ್ಕಂದದಲ್ಲಿ 24ನೇ ಅಧ್ಯಾಯ. ಹೇಳ್ತಾ ಇದ್ದಾರೆ, ಪ್ರಚೇತಸ ಇವರು 10 ಜನ ಇದ್ರು. ಅವರೆಲ್ಲರೂ ತಪಸ್ಸೆ ಮಾಡೋದಕ್ಕೆ ಹೋಗಿದ್ರು. ಅಲ್ಲಿ ತಪಸ್ಸೆ ಮಾಡೋದಕ್ಕೆ ಹೋದಾಗ ರುದ್ರ ತಕ್ಷಣ ಸಮುದ್ರದಿಂದ ಅವರು ಆಚೆ ಬರ್ತಾರೆ. ಸಮುದ್ರದಿಂದ ಆಚೆ ಬಂದು ಇವರಿಗೆಲ್ಲರಿಗೂ ಅವರು ಹೇಳ್ತಾರೆ, ನಾನು ನಿಮ್ಮಿಂದ ತುಂಬಾ ಸಂಪ್ರೀತನಾಗಿದ್ದೀನಿ. ನೋಡಿ, ಸಾಮಾನ್ಯವಾಗಿ ಶಿವನ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟೊಂದು ಕಠಿಣ. ಆದ್ರೆ ಇವ್ರು ಸ್ವಯಂ ಶಿವ ಬರ್ತಾ ಇದ್ದಾರೆ, ಅವರು ದರ್ಶನ ಕೊಟ್ಟು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಕರುಣೆಯನ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಕರುಣೆ ಯಾವ ರೀತಿ ತೋರಿಸೋದಕ್ಕೆ ಬಂದಿದ್ದೀನಿ ಅವರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ತನ್ನ ಅನುಚರರೊಡನೆ ನೀರಿನಿಂದ ಹೊರಬಂದ ದೇವತಾ ಪ್ರಮುಖನಾದ ಶಿವನನ್ನು ನೋಡಿದ ಪ್ರಚೇತಸರು ಧನ್ಯರು. ಶಿವನ ಶರೀರದ ಕಾಂತಿ ಕರಗಿದ ಚಿನ್ನದಂತಿತ್ತು. ಸಾಮಾನ್ಯವಾಗಿ ಶಿವನ ಬಣ್ಣ ಯಾವ ಕಲರ್ ಇರುತ್ತೆ? ಇದರಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಶಿವನ ಬಣ್ಣ ಯಾವ್ದಿರುತ್ತೆ ಅಂತ. ಕರಗಿದ ಚಿನ್ನ, ಮೋಲ್ಟನ್ ಗೋಲ್ಡ್ ಅಂತ ಹೇಳಿದ್ರೆ ಹೊಳಿತಾ ಇತ್ತು ಶಿವನ ಶರೀರ. ಸಾಮಾನ್ಯವಾಗಿ ಬ್ಲೂ ಕಲರ್ ಯಾಕೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಭಸ್ಮ ಹಾಕೊಂಡಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಶಿವನ ವರ್ಣ ಇದು. ಅವನ ಕಂಠ ನೀಲವರ್ಣ. ಯಾಕೆ ನೀಲವರ್ಣ? ಶಿವ ವಿಷವನ್ನ ಕುಡಿದಿರ್ತಾರೆ, ಅದಕ್ಕೋಸ್ಕರ. ಆಮೇಲೆ ಭಕ್ತರನ್ನು ಕರುಣೆಯಿಂದ ವೀಕ್ಷಿಸುತ್ತಿದ್ದ 3 ಕಣ್ಣುಗಳು ಇದ್ದವು. ಆಮೇಲೆ ಅವನ ವೈಭವ ಕೀರ್ತನೆ ಮಾಡುತ್ತಿದ್ದ ಅನೇಕ ಗಾಯಕರು ಅವನ ಜೊತೆಯಲ್ಲಿದ್ದರು. ಪ್ರಚೇತಸರು ಶಿವನನ್ನು ನೋಡಿದ ಕೂಡಲೇ ಅತ್ಯಂತ ಕೌತುಕದಿಂದ ಅವನ ಪಾದ ಪದ್ಮಗಳಲ್ಲಿ ಬಿದ್ದು ಪ್ರಣಾಮಗಳನ್ನು ಅರ್ಪಿಸಿದರು. ಇದಾದ್ಮೇಲೆ ಅವರು ತುಂಬಾ ಅದ್ಭುತವಾದಂತಹ ಒಂದು ಶ್ಲೋಕವನ್ನ ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ ಈ ಶ್ಲೋಕ, ತಾವೆಲ್ಲರೂ ಹೇಳಿ. ಯಃ ಪರಂ ಬ್ರಹ್ಮ ಸಾಕ್ಷಾತ್ ತ್ರಿಗುಣ ಜೀವ ಸಂಹಿತ ಭಗವಂತಂ ವಾಸುದೇವಂ ಪ್ರಪನ್ನ ಸ ಪ್ರಿಯೋ ಹಿಮೇ. ಇದರಲ್ಲಿ ಹೇಳ್ತಾ ಇದ್ದಾರೆ, ಯಃ ಪರಂ ಬ್ರಹ್ಮ ಸಾಕ್ಷಾತ್ ತ್ರಿಗುಣ ಜೀವ ಸಂಹಿತ. ಅವ್ರು ಹೇಳ್ತಾ ಇದ್ದಾರೆ, ಈ ಸಂಪೂರ್ಣ ಜಗತ್ತಿನಲ್ಲಿ ಎಷ್ಟು ಶಕ್ತಿಗಳಿದೆ? 3 ರೀತಿಯ ಶಕ್ತಿಗಳಿದೆ. ಯಾವೆಲ್ಲ 3 ರೀತಿಯ ಶಕ್ತಿಗಳು? ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತು ತಟಸ್ಥ ಶಕ್ತಿ. ಬಹಿರಂಗ ಶಕ್ತಿ ಅಂದ್ರೆ ಯಾವುದು? ಈ ಸಂಪೂರ್ಣ ಬಹಿರಂಗ ಪ್ರಪಂಚ, ಈ ಪ್ರಕೃತಿ ನಾವೆಲ್ಲ ನೋಡ್ತಾ ಇದೀವಲ್ಲ, ಇದೆಲ್ಲವೂ ಬಹಿರಂಗ ಶಕ್ತಿ. ಅವೆಲ್ಲವೂ ಜಡ ವಸ್ತುಗಳಿಂದ ಆಗಿದೆ. ಆಮೇಲೆ ತಟಸ್ಥ ಶಕ್ತಿ ಅಂತ ಹೇಳಿದ್ರೆ ಜೀವಿಗಳು, ಎಲ್ಲರ ಹೃದಯಗಳಲ್ಲಿ ಜೀವಿಗಳಿದಾರಲ್ಲ, ಆತ್ಮ ಅದು. ಆಮೇಲೆ ಅಂತರಂಗ ಶಕ್ತಿ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಶಕ್ತಿ, ಆಧ್ಯಾತ್ಮಿಕ ಪ್ರಪಂಚ ಆಗಿರೋದು. ಒಂದು ಆಧ್ಯಾತ್ಮಿಕ ಪ್ರಪಂಚ, ಒಂದು ಭೌತಿಕ ಪ್ರಪಂಚ ಮತ್ತು ಎಲ್ಲ ಜೀವಿಗಳು. ಅವ್ರು ಹೇಳ್ತಾ ಇದ್ದಾರೆ, ಯ ಪರಂ ಬ್ರಹ್ಮಸ ಸಾಕ್ಷಾತ್ ತ್ರಿಗುಣ ಜೀವ ಸಂಹಿತಾತ್. ಈ ಎಲ್ಲದರಲ್ಲಿ ಭಗವಂತಂ ವಾಸುದೇವಂ ಪ್ರಪನ್ನ ಸ ಪ್ರಿಯೋ ಹಿಮೇ. ಆ ನೋಡಿ ಶಿವ ಈ ರೀತಿ ಹೇಳ್ತಾ ಇದ್ದಾರೆ, ದೇವೋತ್ತಮ ಪರಮ ಪುರುಷನಾದ ಮತ್ತು ಭೌತಿಕ ಪ್ರಕೃತಿ ಹಾಗೂ ಜೀವ ಎಂಬ ಎಲ್ಲದಕ್ಕೂ ನಿಯಾಮಕನಾದ ಕೃಷ್ಣನಿಗೆ ಯಾರು ಶರಣಾಗತರಾಗಿದ್ದಾರೋ ಅವನು ನನಗೆ ನಿಜವಾಗಿ ಅತ್ಯಂತ ಪ್ರಿಯನು.
ಭಗವಂತ ಶಿವ ಹೇಳ್ತಾ ಇದ್ದಾರೆ, ನಾವು ಏನಾದ್ರೂ ಕೃಷ್ಣನ ಭಕ್ತಿ ಏನಾದ್ರೂ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ಆ ಶಿವರಾತ್ರಿಯ ದಿನ ಏನಾದ್ರೂ ನೀವು ಭಗವಂತ ಕೃಷ್ಣನ ಹೆಸರು ಹೇಳಿದ್ರು ಆ ಶಿವನಿಗೆ ನೀವು ತುಂಬಾ ಪ್ರಿಯರಾಗ್ತೀರಿ. ಯಾಕೆ? ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಯಾರು ಕೃಷ್ಣನ ಭಕ್ತಿ ಮಾಡ್ತಾರಲ್ಲ ಅವರು ಶಿವನಿಗೆ ಇನ್ನು ಪ್ರಿಯರಾಗ್ತಾರೆ. ಪ್ರಭುಪಾದರು ತಾತ್ಪರ್ಯದಲ್ಲಿ ಬರೀತಾರೆ, ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಸಿದ್ಧಾಂತವೇನೆಂದರೆ ಶಿವನ ಭಕ್ತನು ಶಿವನಿಗೆ ಪ್ರಿಯನಲ್ಲ. ಏನ್ ಹೇಳ್ತಾ ಇದ್ದಾರೆ? ಶಿವನ ಭಕ್ತನು ಶಿವನಿಗೆ ಪ್ರಿಯನಲ್ಲ, ಆದರೆ ಭಗವಾನ್ ಕೃಷ್ಣನ ಭಕ್ತನು ಶಿವನಿಗೆ ಅತ್ಯಂತ ಪ್ರಿಯನಾಗುತ್ತಾನೆ. ನಮಗೆ ಶಿವನ ಕೃಪೆ ಏನಾದ್ರೂ ಅತಿ ಹೆಚ್ಚು ಸಿಗಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಕೃಷ್ಣ ಭಕ್ತಿ ಮಾಡಬೇಕು. ಕೃಷ್ಣ ಭಕ್ತಿ ಮಾಡಿದ್ರೆ ಶಿವನ ಕೃಪೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಕೆಲವು ಸಲ ಅನ್ಸುತ್ತೆ ನಮಗೆ, ಶಿವನ ಭಕ್ತಿ ಶಿವನ ಅನುಗ್ರಹ ಬೇಕು ಅಂದ್ರೆ ಶಿವನಿಗೆ ಪೂಜೆ ಮಾಡಬೇಕು, ಗಣೇಶನ ಅನುಗ್ರಹ ಬೇಕು ಅಂದ್ರೆ ಗಣೇಶನ ಪೂಜೆ ಮಾಡಬೇಕು, ಕಾಳಿ ಅನುಗ್ರಹ ಬೇಕು ಅಂದ್ರೆ ಕಾಳಿಗೆ ಪೂಜೆ ಮಾಡಬೇಕು, ಹೌದಲ್ಲ? ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣನಿಗೆ ಪೂಜೆ ಮಾಡಿದ್ರೆ ಬೇರಿದ್ದಾಗೆ, ಬೇರಿಗೆ ಏನಾದ್ರೂ ನೀರು ಹಾಕಿದ್ರೆ ಎಲ್ಲಾ ಎಲೆಗಳಿಗೂ ತಂತಾನೆ ಹೋಗ್ಬಿಡುತ್ತೆ. ಅದೇ ರೀತಿ ನಾವು ಕೃಷ್ಣ ಬೇರಿದ್ದಾಗೆ, ಕೃಷ್ಣನಿಗೆ ಆರಾಧನೆ ಮಾಡಿದ್ರೆ ಎಲ್ಲಾ ದೇವತೆಗಳಿಗೂ ಆರಾಧನೆ ತಂತಾನೆ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಶಿವರಾತ್ರಿಯ ಪ್ರಮುಖ ವಿಶೇಷವಾಗಿರುವಂತಹ ಸಂದರ್ಭದಲ್ಲಿ ನಾವು ಶಿವನ ತತ್ವವನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಶಿವನ ತತ್ವವನ್ನು ಸರಿಯಾಗಿ ನಾವು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಶಿವನಿಗೆ ಪ್ರಸನ್ನನಾಗಿ ನಾವು ಸಂಪೂರ್ಣವಾಗಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವೊಂದು ಕೊನೆಯ ಪ್ರಾರ್ಥನೆಯನ್ನ, ಶಿವನಿಗೆ ನಮನವನ್ನ ಹೇಳ್ತಾ ಮುಗಿಸೋಣ. ತಾವೆಲ್ಲರೂ ಈ ಪ್ರಾರ್ಥನೆಯನ್ನ ಹೇಳಿ. ವೃಂದಾವನಾವನಿಪತೆ ಜಯ ಸೋಮ ಸೋಮ. ಆಯ್ತು, ನಿಮಗೆ ಅರ್ಧ ಹೇಳ್ಕೊಡ್ತೀನಿ. ವೃಂದಾವನಾವನಿಪತೆ ಜಯ ಸೋಮ ಸೋಮ ಮೌಳೆ. ಸನಕ ಸನಂದನ ಸನಾತನ ನಾರದೇಢ್ಯ ಗೋಪೀಶ್ವರ ವ್ರಜ ವಿಲಾಸಿ ಯುಗಾಂಘ್ರಿ ಪದ್ಮೇ ಪ್ರೇಮ ಪ್ರಯಚ್ಛ ನಿರುಪಾಧಿ ನಮೋ ನಮಸ್ತೆ. ಇದರಲ್ಲಿ ಹೇಳ್ತಾ ಇದ್ದಾರೆ, ಇದು ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಬರೆದಿರುವಂತಹ ನಮನ. ಅವರು ಅದರಲ್ಲಿ ಹೇಳ್ತಾ ಇದ್ದಾರೆ, ಶ್ರೀ ಶಿವ ಅವರು ವೃಂದಾವನದಲ್ಲಿದ್ದಾರೆ. ಅವರು ವೃಂದಾವನದಲ್ಲಿ ಯಾವ ರೂಪದಲ್ಲಿದ್ದಾರೆ? ಗೋಪೇಶ್ವರ ಮಹಾದೇವ್ ಆ ರೂಪದಲ್ಲಿದ್ದಾರೆ. ಆ ಗೋಪೇಶ್ವರ ಮಹಾದೇವ್ ಅವರು ಆ ರಾಸಮಂಡಲವನ್ನ ಕಾಯ್ತಾ ಅಲ್ಲಿ ಪಾಲಕರಾಗಿ ನಿಂತ್ಕೊಂಡಿದ್ದಾರೆ. ನಾವು ಏನಾದ್ರೂ ವ್ರಜವಿಲಾಸಿ ಪಾದ ಪದ್ಮೆ, ಯುಗಾಂಗ್ರಿ ಪಾದ ಪದ್ಮೆ, ಅವರ ಕೃಪೆ ಅಂದ್ರೆ ರಾಧಾಕೃಷ್ಣ ಅವರ ಕೃಪೆ ಏನಾದ್ರೂ ನಾವು ಪಡಿಬೇಕು ಅಂತ ಹೇಳಿದ್ರೆ ನಾವು ಗೋಪೇಶ್ವರ್ ಮಹಾದೇವ್ ಅವರ ಆರಾಧನೆಯನ್ನು ಮಾಡಬೇಕು. ನಾವೇನಾದ್ರೂ ವೃಂದಾವನಲ್ಲಿ ಹೋದಾಗ ವಂಶಿವಟ ಹತ್ರ ಈ ಗೋಪೇಶ್ವರ ಮಹಾದೇವ ಇದ್ದಾರೆ, ಅಲ್ಲಿ ನಾವು ಅವರಿಗೆ ನಮಸ್ಕಾರ ಮಾಡಿ ಆಮೇಲೆ ನಾವು ಭಗವಂತನ ಆರಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ.